ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯನ್ವರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನಿನ್ನೆ ದಿವಸ ಶ್ರದ್ಧಾತ್ರಯಗಳನ್ನು ನೋಡ್ತಾ ತಪಸ್ಸುಗಳಲ್ಲಿ ಹೇಗೆ ತ್ರಿವಿಧ, ಆಹಾರಗಳಲ್ಲಿ ಹೇಗೆ ತ್ರಿವಿಧ, ಪೂಜಾ ವ್ಯವಹಾರಗಳಲ್ಲಿ ಹೇಗೆ ತ್ರಿವಿಧ ಅಂತ ಹೇಳ್ತಾ ನಾವು ಬಂದದ್ದು ದಾನಗಳಲ್ಲಿ ಕೂಡ ತ್ರಿವಿಧ ಅಂತ ಭಗವಂತ ಹೇಳ್ತಾನೆ. 3 ದಾನಗಳು ಯಾವುದು ಅಂತ. ಮೊದಲೇದು, ಯಾವುದೂ ಪ್ರತ್ಯುಪಕಾರದ ಅಪೇಕ್ಷೆ ಇಲ್ಲದೆ ಸರಿಯಾದ ಸಮಯದಲ್ಲಿ ಸರಿಯಾದವರಿಗೆ ಸರಿಯಾದ ಪ್ರಮಾಣದಲ್ಲಿ ಕೊಡೋದು ಸಾತ್ವಿಕ ದಾನ ಅಂತ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಯಾರಿಗೆ ಯಾವ ಕಾಲಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಕೊಡೋದು ಸರಿಯಾದ ದಾನ ಅಂತ. ನಮ್ಮ ವೆಂಕಣ್ಣಯ್ಯನವರ ಜೀವನದಲ್ಲಿ ಘಟನೆ ಬರುತ್ತೆ. TS ವೆಂಕಣ್ಣಯ್ಯನವರು ಎಲ್ರಿಗೂ ಪೂಜ್ಯರಾದಂಥವ್ರು. ತುಂಬ ಕಷ್ಟ ಮನೆಯಲ್ಲಿ. ಅವ್ರು ಯಾವಾಗಲೂ ಹೇಳ್ತಿದ್ರಂತೆ, ಈ ಸಾಲ ಮುಗಿದ ತಕ್ಷಣ ಮತ್ತೊಂದು ಸಾಲ ತೊಗೋಬೇಕು ಅಂತ. ತುಂಬ ಕಷ್ಟದಲ್ಲಿ ನಡೆಸಿದಂಥವ್ರು. ಒಂದು ಸಲ ತುಂಬ ಮನೆಗೆ ತಾಪತ್ರಯ ಆದಾಗ ಬ್ಯಾಂಕಿಗೆ ಹೋಗಿ ಸಾಲ ತೊಗೊಂಡು ಬಂದ್ರಂತೆ. ಸುಮಾರು 200-250 ರೂಪಾಯಿನೂ ಇರಬೇಕು. ತೊಗೊಂಡು ಬಂದು ಜೇಬಲ್ಲಿ ದುಡ್ಡಿದೆ. ಸ್ನೇಹಿತನ ಮನೆಗೆ ಹೋಗಿದ್ದರಂತೆ. ಮನೆ ಮುಟ್ಟಿಲ್ಲ ಇನ್ನೂ. ಸ್ನೇಹಿತನ ಮನೆಗೆ ಹೋದಾಗ ಅವ್ರನ್ನ ನೋಡೋದಕ್ಕೆ, ಇವ್ರು ನೋಡೋಕ್ಕಲ್ಲ, ಸ್ನೇಹಿತರು ನೋಡೋಕ್ಕೆ ಇನ್ನೊಬ್ರು ಯಾರೋ ಬಂದಿದ್ದರಂತೆ. ಬಂದು ಇವ್ರ ಹತ್ರ ಮಾತಾಡ್ತಾ, ಕಷ್ಟ ಸ್ವಾಮಿ, ತುಂಬ ಕಷ್ಟ ಆಗಿಬಿಟ್ಟಿದೆ, ಏನು ಬಂದಿದ್ರಿ ಅಂತ ಕೇಳಿದ್ರಂತೆ. ಅವ್ರನ್ನ ಸ್ವಲ್ಪ ಧನ ಸಹಾಯ ಕೇಳೋಣ ಅಂತ ಬಂದಿದ್ದೆ. ನಮ್ಮ ತಾಯಿ ತೀರ್ಕೊಂಡ್ಬಿಟ್ಟಿದ್ದಾರೆ, ತಿಥಿಗೆ ದುಡ್ಡು ಇಲ್ದಂಗೆ ಆಗಿದೆ, ತುಂಬ ಕಷ್ಟ ಆಗಿದೆ, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಆ ಸ್ನೇಹಿತನ ಹತ್ರ ದುಡ್ಡಿಲ್ಲ. ವೆಂಕಣ್ಣಯ್ಯನವ್ರು ಯಾರನ್ನೂ ಕೇಳೂ ಇಲ್ಲ, ದುಡ್ಡು ತೆಗೆದ್ರಂತೆ. ಅಯ್ಯೋ ಪಾಪ, ಹೌದಲ್ವೇ, ಎಷ್ಟು ಖರ್ಚಾಗ್ಬೋದು? ಸುಮಾರು ಏನೋ ಆಗ್ಬೋದು ಸ್ವಾಮಿ, 200-250 ರೂಪಾಯಿ ಆಗ್ಬೋದು ಅಂತ ಆತಂದಂತೆ. ಅದು ಹೇಗೆ ಸಾಲತ್ತೆ? ಇನ್ನೂ ಸಾಕಾಗಲ್ಲ, ಹೆಚ್ಚಾಗುತ್ತೋ ಏನೋ, ನನ್ನ ಕಡೆ ಇರೋದೇ ಇಷ್ಟಪ್ಪ, ನೀನು ತೊಗೊಂಬಿಡು, ನಿನ್ನ ಕಾರ್ಯಕ್ಕಾಗತ್ತೆ ಅಂತ ಕೊಟ್ಬಿಟ್ರಂತೆ. ಕೊಟ್ಟ ಮೇಲೆ ಆತ ಹೋದ್ಮೇಲೆ ಸ್ನೇಹಿತ ತರಾಟೆ ತೊಗೊಂಡಂತೆ, ಅಲ್ಲಪ್ಪ ನೀನು ಬೇಕು ಸಾಲ ಮಾಡಿ ಬ್ಯಾಂಕಿನ ತಂದಿದೀಯಾ, ಬಡ್ಡಿ ತೊಗೊಂಡು ಕೊಟ್ಟು ಬಂದಿದೆಯಾ, ಅವ್ರು ಕೊಟ್ಬಿಡೋದಾ ಅಂತ. ಅಯ್ಯೋ, ನನ್ನ ಕಷ್ಟ ಇದ್ದೇ ಇದೆಯಪ್ಪ, ತಿಥಿ ತಪ್ಪಿಸೋಕ್ಕಾಗತ್ತಾ? ನನಗಿಂತ ಹೆಚ್ಚು ಜರೂರು ಅವನಿಗಲ್ವಾ, ಅದನ್ನು ಕೊಡಬೇಕು ಅವನಿಗೆ ಅಂತ ಹೇಳಿದ್ರಂತೆ. ವೆಂಕಣ್ಣಯ್ಯನವ್ರು ಬದುಕಿದ ರೀತಿಯೇ ಹಾಗೆ. ಇನ್ನೊಂದು ನನ್ನ ತುಂಬ ಮನಸ್ಸನ್ನು ಮುಟ್ಟಿದಂಥ ಘಟನೆ, ದೊಡ್ಡ ದಾಖಲೆ ಆದಂಥ ಘಟನೆ ಅದು. ಪೋಲೆಂಡ್ ದೇಶದಲ್ಲಿ ಒಬ್ಬ ಮಹಾನ್ ಪಿಯಾನೋ ವಾದಕ ಇಗ್ಯಾನ್ಸಿ ಪೆಡೆರ್ವೆಸ್ಕಿ ಅಂತ ಅವನ ಹೆಸರು. ಇಗ್ಯಾನ್ಸಿ ಪೆಡೆರ್ವೆಸ್ಕಿ ಅಂತ ಹೆಸರು. ಒಂದು ದೊಡ್ಡ ಪಿಯಾನೋ ವಾದಕ, ಸಾಕಷ್ಟು ಕಡೆ ಕಾರ್ಯಕ್ರಮ ಕೊಟ್ಟು ಅದರಿಂದ ಜೀವನ ಮಾಡ್ತಾ ಇದ್ದ. ಅಮೇರಿಕಾದಲ್ಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಒಳಗೆ 2 ಹುಡುಗರು ಓದ್ತಾ ಇದ್ದರು. ಅವರಿಗೆ ಯೂನಿವರ್ಸಿಟಿ ಹೋಗಿ ಕಲಿಯುವಷ್ಟು ದುಡ್ಡಿಲ್ಲ, ಅಡ್ಮಿಷನ್ ಆಗಿಬಿಟ್ಟಿದೆ, ದುಡ್ಡಿಲ್ಲ. ತುಂಬ ಒದ್ದಾಡ್ಕೊಂಡು ಹುಡುಗರು, ಹೇಗೆ ದುಡ್ಡು ಗಳಿಸೋದು, ಏನು ಮಾಡೋದು, ಫೀಸ್ ಕಟ್ಟೋದು ಹೇಗೆ, ಫೀಸ್ ಕಟ್ಟದೆ ಹೋದರೆ ಕೋರ್ಸಿಂದ ಹೊರಗೆ ಕಳಿಸ್ಬಿಡ್ತಾರಲ್ಲ ಅಂತ ಚಿಂತೆ ಇತ್ತಂತೆ. ಅದಕ್ಕೆ ಅವರು ವಿಚಾರ ಮಾಡಿದ್ರಂತ ಹುಡುಗರು, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಹುಡುಗರಲ್ವಾ, ಒಳ್ಳೆ ಐಡಿಯಾ ಬರ್ಬೋದು ಅಂತ. ಅವ್ರೇನು ಮಾಡಿದರು ಅಂದರೆ, ಈ ಪೆಡೆರ್ವೆಸ್ಕಿದೊಂದು ಪರ್ಫಾರ್ಮೆನ್ಸ್ ಮಾಡಿಬಿಡೋಣ, ಶೋ ಮಾಡೋಣ, ಒಂದು ಪ್ರದರ್ಶನ ಏರ್ಪಾಡು ಮಾಡಿಬಿಟ್ರೆ ಟಿಕೆಟ್ ಮಾರಿದರೆ ಕೆಲವೊಂದು ಸಲ ನಮಗೆಲ್ಲ ಐಡಿಯಾ ಕೊಡ್ತಾರೆ ಜನ, ಶೋ ಮಾಡಿಬಿಡ್ರಿ, ಬೇಕಾಷ್ಟು ದುಡ್ಡು ಬರುತ್ತೆ ಅಂತಾರೆ. ಮಾಡಿದವ್ರಿಗೆ ಗೊತ್ತದು ಎಷ್ಟು ಬರುತ್ತೆ ಅಂತ, ಕೈಯಿಂದ ಹೋಗೋದು ಜಾಸ್ತಿ. ಅದು ಯಾವ ಡಿಪಾರ್ಟ್ಮೆಂಟ್ ಹಿಡ್ಕೊಂಡ್ರೆ ದುಡ್ಡು ಮಾಡ್ಬೋದು, ನೀವೇ ಮಾರಕ್ಕೆ ಹೋದ್ರೆ ಟಿಕೆಟ್ ಯಾರೂ ತೊಗೊಳ್ಳಲ್ಲ. ಅದೇನಾಗುತ್ತೆ, ಇವರು ಹುಡುಗರು ವಿಚಾರ ಬಂತು, ಪೆಡೆರ್ವೆಸ್ಕಿ ಪ್ರೋಗ್ರಾಮ್ ಮಾಡಿಬಿಡೋಣ, ಜನಕ್ಕೆ ಇಷ್ಟ ಇದೆ ಅಂಥೇಳಿ ಹೋಗಿ ಅವನು ಒಪ್ಪಿಸಿದ್ರಂತೆ. ಎಷ್ಟು ಕೊಡಬೇಕು ಸ್ವಾಮಿ ನಿಮ್ಮ ಪರ್ಫಾರ್ಮೆನ್ಸಿಗೆ ಅಂತ. ಅವನು ಹೇಳಿದ, $4,000 ತೊಗೋತೀನಿ ನಾನು ಒಂದು ಪರ್ಫಾರ್ಮೆನ್ಸ್ಗೆ ಅಂತ. $4,000? ಇಲ್ಲ, ನಾವು ಹುಡುಗರು ನಾವು ಫೀಸ್ಗೋಸ್ಕರ ಮಾಡ್ತಾಯಿದ್ವಿ. ಓಕೆಪ್ಪ, 2,000 ಕೊಟ್ಟರು ಸಾಕು, ಬರ್ತೀನಿ ಹೋಗು ಅಂದಂತ ಅವನು ಒಪ್ಕೊಂಡ. ಇವ್ರು ದಿನ ಫಿಕ್ಸ್ ಮಾಡಿಕೊಂಡ್ರು, ಹಾಲ್ ಫಿಕ್ಸ್ ಮಾಡಿದರು, ಟಿಕೆಟ್ ಮಾರೋಕ್ಕೆ ಹೋದರು. 2 ಹುಡುಗರು ಮಾರಿದ್ರು, ಯಾರು ತೊಗೋತಾರೆ ಟಿಕೆಟು? ಏನೆಲ್ಲ ಒದ್ದಾಡಿದ್ರು ಎಲ್ಲ ಸೇರಿ $1,600 ಆಯ್ತಂತೆ. ಕಲೆಕ್ಟ್ ಮಾಡಿದ್ದೆ $1,600. ಹುಡುಗರು ಅಳು ಬಂದುಬಿಡ್ತು. ಅವನಿಗೆ ಕೊಡೋ ಅಷ್ಟೇ ಇಲ್ಲಲ್ಲ, ಇನ್ನು ಹಾಲಿಗೆ ಕೊಡೋದೇನು, ಟಿಕೆಟ್ ಖರ್ಚೇನು, ನೋಡ್ಕೊಳ್ಳೋದು ವ್ಯವಸ್ಥೆ ಏನಪ್ಪ ಇದು ಅಂತ ಗಾಬರಿ ಆಯಿತು. ಪ್ರಾಮಾಣಿಕ ಹುಡುಗರು 2 ಅವನ ಕಡೆ ಹೋದ್ರಂತೆ, ಪೆಡೆರ್ವೆಸ್ಕಿ ಕಡೆ ಹೋಗ್ಬಿಟ್ಟು ಅವನ ಕೈಯಲ್ಲಿ ಹೇಳಿದ್ರಂತೆ, ನಮ್ಮ ಕಡೆ ಇಷ್ಟೇ ಇರೋದು ಸ್ವಾಮಿ, ಹೆಚ್ಚಿಗೆ ಕಲೆಕ್ಟ್ ಮಾಡೋಕೆ ಆಗಲಿಲ್ಲ ನಮಗೆ. ಆತ ನಕ್ಬಿಟ್ಟು ಹೇಳಿದಂತೆ, ಹೋಗಲಿ ಬಿಡಿ, ಖರ್ಚು ಎಷ್ಟಾಯಿತು ನಿಮ್ಮದು, ಎಕ್ಸ್ಪೆನ್ಸಸ್ ಎಷ್ಟಾಯಿತು ಪ್ರೋಗ್ರಾಮ್ ಮಾಡೋದಕ್ಕೆ, ಹಾಲ್ ಬಾಡಿಗೆ ಅದೆಲ್ಲ ಎಷ್ಟು ಖರ್ಚಾಗುತ್ತೆ?
ಹೇಗೆ ಹೇಳೋದು ಸರ್, ಅದೇ $1,000 ಆಗಿಬಿಟ್ಟಿದೆ ನಮಗೆಲ್ಲ ಖರ್ಚು. ಓಕೆ ಆಯ್ತಲ್ಲ, ನಿಮ್ಮ ಕಡೆ ಇರೋದು $1,600. ಅದರೊಳಗೆ $1,000 ಎಕ್ಸ್ಪೆನ್ಸ್ ಇಟ್ಕೊಂಬಿಡಿ, ಆ ಕಡೆ ಇಟ್ಕೊಂಬಿಡಿ, ಅದು ತೆಗೆದುಬಿಡಿ. ಅದ್ರ ಮೇಲೆ 20% ಲಾಭ ಬರುತ್ತೆ ಅಂತ ಪ್ಲ್ಯಾನ್ ಹಾಕಿದ್ರಿ ನೀವು ಮೊದಲಲ್ವ, 20% ತಕ್ಕೊಂಬಿಡಿ. ಅದೇನು ಉಳಿತದೋ ನನಗೆ ಕೊಡಿ ಅಂದ್ರಂತೆ. ಏನು ಉಳಿತದೆ ಅದರೊಳಗೆ? ಅವನು ಕಾರ್ಯಕ್ರಮಕ್ಕೆ ಬಂದ, ಕಾರ್ಯಕ್ರಮ ಚೆನ್ನಾಗಿ ಮಾಡಿದ. ಅವ್ನು ಹೇಳಿದಂತೆ, ಹೀಗೆ ಹೇಗೋ ನಿಮ್ಮ ದುಡ್ಡು ಕಲೆಕ್ಟ್ ಆಗಿಲ್ಲ, ಫ್ರೀ ಅಂತ ಹೇಳಿಬಿಡಿ, ಜನ ಬರ್ತಾರೆ ಅಂತ. ಫ್ರೀ ಅಂತ ಹೇಳಿದ್ರು, ಸಾಕಷ್ಟು ಜನ ಬಂದರು, ಚೆನ್ನಾಗಿ ಪ್ರೋಗ್ರಾಮ್ ಆಯಿತು. ಪ್ರೋಗ್ರಾಮ್ ಆದಮೇಲೆ ಪೆಡರ್ವೆಸ್ಕಿ ಹೊರಗೆ ಬಂದುಬಿಟ್ಟು ಆ ಹುಡುಗರನ್ನ ಕರೆದುಬಿಟ್ಟು, ಚೆನ್ನಾಗಿ ಮಾಡಿದ್ದೀರಿ ನೀವು, ಒಳ್ಳೆ ಕೆಲಸ ಆಯಿತು, ಆದರೆ ನಿಮ್ಮ ದುಡ್ಡು ಸಾಕಾಗೋಲ್ಲ, ಕೋರ್ಸ್ ಹೇಗೆ ಮಾಡ್ತೀರಿ ನೀವು ಅಂಥೇಳಿ ತನ್ನ ಜೇಬಿಂದ 2 ಕವರ್ ತೆಗೆದು ಪ್ರತಿಯೊಬ್ಬ ಹುಡುಗನ ಜೇಬಲ್ಲೂ $1,000 ಇಟ್ಟನಂತೆ. ಇಟ್ಕೊಳ್ಳಿ, ಇದನ್ನು ಶಾಲೆ ಕಲೀರಿ, ನೀವು ಮಕ್ಕಳು ಕಲಿಬೇಕಾದದ್ದು, ಮಕ್ಕಳೇ ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡಿ ಹೋದ ಊರಿಗೆ ಅವನು. ವರ್ಷಗಳು ಹೋಯಿತು. ಮಹಾಯುದ್ಧ ಮುಗಿದ ಮೇಲೆ ಐಗ್ಯಾನ್ಸಿ ಪೆಡರ್ವೆಸ್ಕಿ ಪೋಲೆಂಡದ ಪ್ರಧಾನಮಂತ್ರಿ ಆದ. ಬಹುಶಃ ಮೊದಲನೇ ಮ್ಯೂಸಿಷಿಯನ್ ಪ್ರೈಮ್ ಮಿನಿಸ್ಟರ್ ಆದದ್ದು, ಪ್ರಧಾನಮಂತ್ರಿ ಆದ. ಅದರ ಮಹಾಯುದ್ಧ ಮುಗಿದ ಮೇಲೆ ದೇಶ ಚಿಂದಿಯಾಗಿ ಹೋಗಿತ್ತು, ಎಲ್ಲ ದುರ್ಭಿಕ್ಷ ಆಗಿ ಹೋಗಿದೆ. ಕೆಲಸ, ನಿರುದ್ಯೋಗ ಇಲ್ಲ, ಬಡತನ, ಹಸಿವು, ಕಂಗಾಲಾಗಿದ್ದಾರೆ ಜನ ಎಲ್ಲ, ದೇಶ ಒದ್ದಾಡ್ತಾ ಇದೆ. ಆ ಪೆಡರ್ವೆಸ್ಕಿಯಿಂದ ಹೇಗೆ ಪಾರು ಮಾಡೋದು ನನ್ನ ಜನನ? ಮೊದಲೇ ಸಂಗೀತಗಾರನ ಹೃದಯ ಅದು, ಜನಕ್ಕೆ ಏನಾದರೂ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟ. ಅಂದ್ಕೊಂಡ, ನಮ್ಮ ಸಂಯುಕ್ತ ರಾಷ್ಟ್ರ ಸಂಘಕ್ಕೆ ಕೇಳಿದರೆ ಏನಾದರೂ ಆಗ್ಬೋದು, ಯುನೈಟೆಡ್ ನೇಷನ್ಸ್ಗೆ ಕೇಳಿದರೆ ಆಗಬಹುದು, ನೋಡೋಣ, ಪ್ರಯತ್ನ ಮಾಡೋಣ ಅಂಥೇಳಿ ಅದು ಯಾವುದೋ ಸಪೋರ್ಟ್ ಮಾಡುವಂಥ ಸೆಲ್ ಇರುತ್ತಲ್ಲ, ಆ ಸೆಲ್ಲಿಗೆ ಪತ್ರ ಬರೆದಂತೆ, ನಮ್ಮ ದೇಶಕ್ಕೆ ತುಂಬ ಕಂಗಾಲು ಪರಿಸ್ಥಿತಿ ಬಂದುಬಿಟ್ಟಿದೆ, ನೀವು ಸಹಾಯ ಮಾಡಿದರೆ ನಮ್ಮ ದೇಶ ಉಳ್ಕೊಳ್ಳುತ್ತೆ ಅಂತ. ಅವನಿಗೆ ಆಶ್ಚರ್ಯ ಅಂದರೆ, ಪತ್ರ ಹೋದ ಮರುದಿವಸ ಅಲ್ಲಿಂದ ಆಫೀಸರ್ ಯಾರೋ ಫೋನ್ ಮಾಡಿದ್ರಂತೆ, ನಿಮ್ಮ ರಿಕ್ವೈರ್ಮೆಂಟ್ ಎಷ್ಟು ತಿಳಿಸಿ ಅಂತ ಹೇಳಿದ್ರಂತೆ. ಅವ್ರ ಆಫೀಸರ್ ತಿಳಿಸಿದ್ರು ಇಷ್ಟು ಅಂತ. ಇವ್ರ ಪತ್ರ ಉತ್ತರ ಹೋದ ತಕ್ಷಣ ಎಷ್ಟೊಂದು ಸಾಮಾನು ಬರೋಕ್ಕೆ ಶುರು ಆಯಿತು ಯುನೈಟೆಡ್ ನೇಷನ್ಸಿಂದ ಅಂದರೆ, ದುಡ್ಡು, ಸಾಮಗ್ರಿಗಳು, ವಸ್ತುಗಳು ಎಲ್ಲ ಬರೋಕ್ಕೆ ಶುರು ಆಯ್ತಂತೆ. ಇವನು ಏನು ಅಪೇಕ್ಷೆ ಮಾಡಿದ್ದು ಅದರ 3 ಪಟ್ಟು ಬರೋಕ್ಕೆ ಶುರು ಆಯ್ತಂತೆ. ಅವನೊಂದು ಇಷ್ಟು ಚೆನ್ನಾಗಿ ಯುನೈಟೆಡ್ ನೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅದಕ್ಕೆ ಹೋದಾಗ, ಹೋಗಿ ನಾನು ವೈಯಕ್ತಿಕವಾಗಿ ಥ್ಯಾಂಕ್ಸ್ ಹೇಳಿ ಬರಬೇಕು ಅವ್ರಿಗೆ ಅಂತ ಹೋದನಂತೆ. ಹೋಗಿಬಿಟ್ಟು ಅವ್ನು ಡೈರೆಕ್ಟ್ರ್ ರೂಮಿಗೆ ಹೋಗಿ ಅವ್ನು ನಮಸ್ಕಾರ ಮಾಡೋಕ್ಕೆ ಹೋದಾಗ ಡೈರೆಕ್ಟ್ರ್ ಎದ್ದು ನಿಂತ್ಕೊಂಡಂತೆ. ಎದ್ದು ನಿಂತ್ಕೊಂಡು ಇವ್ರಿಗೆ ಕೈ ಮುಗಿದು ಹೇಳಿದಂತೆ, ನಾನು ಗುರ್ತು ಹಿಡಿಲಿಲ್ಲ ನೀವು ಅಂದಂತೆ. ನೀವು ಹಿಂದಕ್ಕೆ ಪಿಯಾನೋ ಕಾನ್ಸರ್ಟ್ ಮಾಡಿದಾಗ ದುಡ್ಡು ಕೊಡೋದು ಒದ್ದಾಡಿದ್ರಲ್ಲ ಇಬ್ಬರು ಹುಡುಗರು, ಅದರಲ್ಲಿ ನಾನು ಒಬ್ಬ ಅಂತ ಹೇಳಿದ್ದಂತೆ. ನನ್ನ ಹೆಸರು ಜೋಸೆಫ್ ಹೂವರ್, ಈಗ ಇದು ಡೈರೆಕ್ಟರ್ ಆಗಿದ್ದೀನಿ ನಾನು. ನನ್ನ ಎಜುಕೇಷನ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್, ಮೈ ಎಜುಕೇಷನ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್. ಆವತ್ತು ನಾನು ಕಲಿಸ್ಕೊಟ್ರಿ ನೀವು, ನಮ್ಮಿಂದ ನಿಮಗೇನೂ ಲಾಭ ಇರಲಿಲ್ಲ. ಹುಡುಗರು, ಕಾಲೇಜ್ ಹೋದ ಹುಡುಗರು, ನಮ್ಮಿಂದ ಏನು ಲಾಭ ನಿಮಗೆ? ಏನೂ ಅಪೇಕ್ಷೆ ಇಲ್ಲದೆ ನಮಗೆ ಕೊಟ್ಟಿರಲ್ಲ ನೀವು, ಅದು ಪಾಠ ಕಲಿಸಿದ್ರಿ ನಾನು, ನೀವು ಅಪೇಕ್ಷೆ ಇಲ್ಲದೆ ಕೊಡೋದನ್ನು ಕಲಿಬೇಕು ಅಂತ ಹೇಳಿ. ಅದಕ್ಕೆ ನಿಮ್ಮ ಪತ್ರ ಬಂದರೆ ಸಾಕು ಅಂತ ಕಾಯ್ತಾ ಇದ್ದೆ, ಬಂದ ತಕ್ಷಣ ಇದು ಮಾಡಿದ್ದೀವಿ ನಾವು, ನನ್ನ ಋಣ ತೀರಿಸೋದೊಂದು ಅವಶ್ಯಕತೆ, ಒಂದು ಕೆಲಸ ಆಯಿತು ನಂದು ಅಂತ ಹೇಳಿದ್ದಂತೆ. ಅಂದರೆ ಅಪೇಕ್ಷೆ ಇಲ್ಲದೆ ಮಾಡಿದಂಥ ದಾನ ಅದು ಎಲ್ಲೋ ಯಾವ ರೂಪದಲ್ಲೋ ಬರುತ್ತೆ. ಅದಕ್ಕೆ ಹೇಳ್ತಾರೆ ಇದು ಸಾತ್ವಿಕವಾದಂಥ ದಾನ. ಪ್ರತಿಫಲವನ್ನು ಅಪೇಕ್ಷಿಸಿ ಕಷ್ಟದಿಂದ ಕೊಡುವಂಥ ದಾನ, ಕೊಡಲೇಬೇಕಲ್ಲಪ್ಪ ಇದು ಅಂತ ಹೇಳಿ ಕೊಡುವಂಥದ್ದು ರಾಜಸ ದಾನ. 3ನೇದು ಇನ್ನೂ ಕೆಟ್ಟದು, ದೇಶ ಕಾಲ ನೋಡ್ದೇ ಅಯೋಗ್ಯರಾದವರಿಗೆ ಅನಾದರದಿಂದ ತಿರಸ್ಕಾರವಾಗಿ ಕೊಡುವಂಥದ್ದು ಇದೆಯಲ್ಲ, ಅದು ತಾಮಸವಾದಂಥ ದಾನ. ನಂತರ ಕೃಷ್ಣ ಈ ತ್ರಿಗುಣಗಳಿಂದ ಬಂದಂಥ ಶ್ರದ್ಧೆಯನ್ನು ಮೀರಿಸಿದಂಥ ಪರಮಾರ್ಥ ಜ್ಞಾನಿ ಯಾರಿದ್ದಾರೋ ಅದರ ಉಪಾಸನಾ ಮಾರ್ಗವನ್ನು ತಿಳಿಸ್ತಾನೆ, ಹೇಗೆ ಹೋಗ್ಬೋದು ಅಂತ. ಇದು ಬಹಳ ಮುಖ್ಯವಾದಂಥ ಭಾಗ ಈ ಅಧ್ಯಾಯದ ಕೊನೆಗೆ ಬರುವಂಥದ್ದು. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಪುರಃ ಅಂತ. ಅಂದರೆ ಓಂ ತತ್ಸತ್ ಎಂಬ ಈ 3 ಮಾತುಗಳು ಪರಬ್ರಹ್ಮನ ನಿರ್ದೇಶ ಮಾಡುವಂಥ ಶಬ್ದಗಳು. ವೇದ ಸ್ತೋತ್ರಗಳನ್ನು ಹೇಳಬೇಕಾದ್ರೆ ಭಗವಂತನ ಪ್ರೀತಿಗಾಗಿ ಮಾಡುವಂಥ ಎಲ್ಲ ಯಜ್ಞಗಳಲ್ಲಿ ಬ್ರಾಹ್ಮಣರು ಇದನ್ನು ಹೇಳಿ ಶುರು ಮಾಡ್ತಾರೆ ಅಂತ ಕೃಷ್ಣ ಹೇಳ್ತಾನೆ. ಈ ಓಂ ತತ್ಸತ್ ಈ 3 ಪದಗಳ ಅರ್ಥ ಏನು ಅಂತ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಸೂಕ್ಷ್ಮವಾಗಿ ಬರೆದಿದ್ದಾರೆ. ತುಂಬ ವಿಸ್ತಾರವಾಗಿ ಬೇರೆ ಕಡೆ ಬರ್ತದೆ, ಸೂಕ್ಷ್ಮವಾಗಿ ಹೇಳೋದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಓಂ ಅನ್ನೋದನ್ನು ತಸ್ಮಾತ್ ಓಂ ಇತ್ಯುದಾಹೃತ್ಯ ಯಜ್ಞದಾನ ತಪಕ್ರಿಯ ಅಂತ. ಬ್ರಹ್ಮೋಪಾಸಕರು ಓಂ ಉಚ್ಚಾರಣೆಯಿಂದ ಯಜ್ಞ, ದಾನ, ತಪಸ್ಸುಗಳನ್ನು ಮಾಡ್ತಾರೆ. ಓಂಕಾರದ ಅರ್ಥ ತುಂಬ ವಿಶಾಲವಾದಂಥ ಅರ್ಥ, ತುಂಬ ವಿಶಾಲವಾದಂಥ ಅರ್ಥ. ಓಂ ಎಂಬ ಅಕ್ಷರದಲ್ಲಿ ಅ, ಉ, ಮ ಎನ್ನುವಂಥ 3 ಅಂಶ ಇದೆ ಅಂತ. ಆ 3 ಅಂಶಗಳನ್ನು ಹೇಗೆ ಪ್ರತಿನಿಧಿಸ್ತಾರೆ ಬೇರೆ ಬೇರೆಯವರು ಅಂತಂದರೆ, ಅದನ್ನು ಒಂದೊಂದಾಗಿ ಗ್ರಹಿಸಿದಾಗ
ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಕೆಲವರು ಗಮನಿಸ್ತಾರೆ. ಇನ್ನು ಕೆಲವರು ಸತ್ವ ರಜಸ್ ತಮಸ್ ಅಂತ ಗುರುತಿಸ್ತಾರೆ. ಇನ್ನು ಕೆಲವರು ಜಾಗೃತ ಸ್ವಪ್ನ ಸುಷುಪ್ತಿ ಅಂತ. ಇನ್ನು ಕೆಲವರು ಅಂತರಿಕ್ಷ ಭೂಮಿ ಆಕಾಶ ಅಂತ, ಸ್ವರ್ಗ ಮರ್ತ್ಯ ಪಾತಾಳ ಅಂತ, ತೇಜಸ್ಸು ಅಪ್ಪು ಅನ್ನ ಅಂತ, ಪುರುಷ ಸ್ತ್ರೀ ನಪುಂಸಕ ಅಂತ, ದಿನ ರಾತ್ರಿ ಸಂಜೆ ಅಂತ ಹೀಗೆ ಹೇಳಿ ಪ್ರಪಂಚದ ಎಲ್ಲ ಗುಣಲಕ್ಷಣಗಳನ್ನು ಮೂರರ ಗುಂಪಾಗಿ ತೆಗೆದುಕೊಳ್ತಾರೆ. ಇದರ ಅರ್ಥ ಏನಪ್ಪ ಅಂದರೆ ಇಷ್ಟೇ. ಹೀಗೆ ಓಂಕಾರ ವಿಶ್ವ ಮತ್ತು ವಿಶ್ವಾತೀತಗಳ, ವ್ಯಕ್ತ ಮತ್ತು ಅವ್ಯಕ್ತಗಳ, ದೃಶ್ಯ ಮತ್ತು ಅದೃಶ್ಯ ಸತ್ಯಗಳ ಸಂಪೂರ್ಣ ಪ್ರತೀಕ ಆಗಿದೆ ಅಂತ. ಯಾವುದು ಕಣ್ಣಿಗೆ ಕಾಣಿಸುತ್ತೋ ಕಾಣಿಸದೇ ಇರುವಂಥದ್ದು, ವಿಶ್ವದಲ್ಲಿರುವತ್ತು ವಿಶ್ವವನ್ನು ದಾಟಿದಂಥದ್ದು ಅಂತ ಎಲ್ಲದರ ಪ್ರತೀಕ ಆಗತ್ತೆ ಓಂಕಾರ ಅಂತ. ತತ್ ಅನ್ನುವಂಥದ್ದು, ತತ್ ಅಂದರೆ ಅದು, ಯಾವುದು ತಾನೇ ತಾನಾಗಿ ತನ್ನಿಂದ ಬೇರೆಯಾದಂಥ ಯಾವುದರೂ ಸಂಬಂಧವೇ ಇಲ್ಲದೆ ನಿರುಪಾಧಿಕವಾಗಿ ಇರ್ತದೋ ಅದೇ ಬ್ರಹ್ಮವಸ್ತು, ಅದೇ ತತ್ ಅಂತ ಹೇಳ್ತೀವಿ. ಅದಕ್ಕೆ ಮೋಕ್ಷಾಕಾಂಕ್ಷಿಗಳೇನು ಮಾಡ್ತಾರೆ ಅಂದರೆ ತತ್ ಅಂತ ಉಚ್ಚರಿಸಿ ಯಜ್ಞಕ್ರಿಯೆಗಳನ್ನು ಜ್ಞಾನಕ್ರಿಯೆಗಳನ್ನು ಮಾಡ್ತಾರೆ. ಅದು ನಂದಲ್ಲ ಅದು ಅಂತ. ಸತ್ ಅನ್ನುವಂಥದ್ದು ಮೂರನೇ ಪದ. ಯಾವುದಕ್ಕೆ ಶಾಶ್ವತವಾದಂಥ ಒಂದು ಅಸ್ತಿತ್ವವಿದೆಯೋ ಅದು ಸತ್, ಯಾವಾಗಲೂ ಇರುವಂಥದ್ದು ಅಂತ. ಇನ್ನೊಂದು ಅರ್ಥ ಅಂದರೆ ಯಾವಾಗಲೂ ಒಂದೇ ರೂಪದಲ್ಲಿರುವಂಥದ್ದು ಅಂತ. ಅದಕ್ಕೆ ನಾಶ ಇಲ್ಲ. ಆದ್ದರಿಂದ ಯಾವತ್ತೂ ಒಂದೇ ರೂಪದಲ್ಲಿರುವಂಥದ್ದು ಅದು ಸತ್. ಅದು ಅಲ್ಲದೆ ಇನ್ನೊಂದು ಸತ್ ಹಿಂದಕ್ಕೊಂದ್ಸಲ ಅಧ್ಯಾಯದಲ್ಲಿ ನೋಡಿದ್ದೇವೆ. ಸತ್ ಅಂದರೆ ಒಳ್ಳೆಯದು ಅಂತ ಅರ್ಥ ಕೂಡ ಬರುತ್ತೆ. ಯಾವುದು ಒಳ್ಳೆಯದು, ಯಾವುದು ಸಾಧುವಾದದ್ದು ಅಂತ ಅರ್ಥ ಬರುತ್ತೆ. ಅಂದರೆ ಸತ್ ಅರ್ಥಕ್ಕೇನು? ಯಾವುದು ಶಾಶ್ವತವೋ, ಯಾವುದು ಯಾವಾಗಲೂ ಒಂದೇ ರೂಪದಲ್ಲಿರ್ತದೋ, ಯಾವುದು ಒಳ್ಳೆಯದೋ, ಯಾವುದು ಸಾಧುವಾದದ್ದೋ ಅದೆಲ್ಲ ಸೇರಿ ಸತ್ ಅಂತ ಹೇಳ್ತೀವಿ. ಹೀಗೆ ಓಂ ತತ್ ಸತ್, ಈ ಮಾತನ್ನು ಡಿ ವಿ ಜಿ ತುಂಬ ಚೆನ್ನಾಗಿ ಒತ್ತಿ ಹೇಳ್ತಾರೆ. ಓಂ ತತ್ ಸತ್ ಅನ್ನುವಂಥದ್ದು ಎಲ್ಲ ದೃಷ್ಟಿಯಿಂದಲೂ ಎಲ್ಲರ ಶ್ರದ್ಧೆಗೂ ಅರ್ಹವಾದಂಥ ಪದ. ಇದು ಎಲ್ಲರ ದೃಷ್ಟಿಗೂ ಇದು ಯಾವ ವಿಶೇಷವಾದ ದೇವತೆಯನ್ನು ಮನಸ್ಸಿಟ್ಕೊಂಡು ಹೇಳಿದ್ದಲ್ಲ. ಆದ್ದರಿಂದ ಇದು ಸರ್ವದೇವತಾ ಯಾಚಕವಾದಂಥದ್ದು, ಪ್ರಪಂಚವಾಚಕವಾದಂಥದ್ದು. ಆದ್ದರಿಂದ ಯಾವುದೇ ಧರ್ಮದಲ್ಲಿ ಯಾವುದೇ ದೇವತೆಯನ್ನು ಉದ್ದೇಶಿಸಿದರೂ ಕೂಡ ಈ ಪದತ್ರಯ ಸಲ್ತದೆ ಅಂಥೇಳಿ ಈ ಮಹಾಮಂತ್ರದಲ್ಲಿ ಇರಿಸಿದಂಥ ಶ್ರದ್ಧೆ ಜೀವತಾರಕವಾಗುತ್ತದೆ ಅಂತ ಹೇಳ್ತಾರೆ. ಈ ಮಂತ್ರದರ್ಶನ ಶ್ರದ್ಧೆ ಇಟ್ಟರೆ ಅದು ಜೀವತಾರಕ ಆಗ್ತದೆ ಅಂಥೇಳಿ. ಯಾವುದಾದ್ರೂ ಒಂದು ಕೆಲಸದಲ್ಲಿ ಶ್ರದ್ಧೆಯಿಂದ ಕಾರ್ಯ ಮಾಡಿದರೆ ನಮ್ಮ ಮುಂದಿನ ಜೀವನದ ಗತಿ ಒಳ್ಳೆಯದಾಗ್ತದೆ ಅಂತ. ಶ್ರದ್ಧೆ ಇಲ್ಲದೆ ಮಾಡಿದಂಥ ಯಾವುದೇ ಕೆಲಸವನ್ನು ಅಸತ್ ಅಂತ ಹೇಳ್ತಾರೆ. ಈ ಅಸತ್ತಿನಿಂದ ಮಾಡಿದಂಥ ಸಾಧನೆ ಇಹಲೋಕದ ಸಾಧನೆಯೂ ಅಲ್ಲ, ಪರಲೋಕದ ಪ್ರಾಪ್ತಿಯೂ ಅಲ್ಲ ಅಂತ ಹೇಳ್ತಾರೆ. ಸಂಗ್ರಹವಾಗಿ ಹೇಳುವಂಥದ್ದು, ಓಂ ತತ್ಸತ್ವದ ಸಂಸ್ಮೃತಿ ಸಂತತ ಇರ್ಪವನ ಯಜ್ಞದಾನ ತಪಂಗಳು ಸ್ವಾಂತಕ್ಕೆ ಶುಚಿ ರುಚಿ ಬಲಗಳ ಸಂತಸವಂ ಕೊಡುವುದು ಇಂತು ಸಪ್ತದಶಾಂಕಂ. ಅಂದರೆ ಯಾರಿಗೆ ಓಂ ತತ್ಸತ್ ಇದರ ಸ್ಮೃತಿ ನೆನಪು ಯಾವಾಗಲೂ ಇರ್ತದೋ ಅಂಥವನ ಜೀವಕ್ಕೆ ಶುಚಿ ರುಚಿ ಬಲಗಳು ಸಂತಸ ಯಾವಾಗಲೂ ಬರ್ತದೆ ಅಂತ ಹೇಳುವಲ್ಲಿಗೆ ಈ 17ನೇ ಅಧ್ಯಾಯ ಮುಗಿತದೆ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಶ್ರದ್ಧಾತ್ರಯ ವಿಭಾಗ ಯೋಗೋ ನಾಮ ಸಪ್ತದಶೋಧ್ಯಾಯ. ಈಗ ನಾವು ಭಗವದ್ಗೀತೆಯ ಕೊನೆಯ ಅಧ್ಯಾಯಕ್ಕೆ ಬರ್ತಾ ಇದ್ದೀವಿ. ಮೋಕ್ಷ ಸನ್ಯಾಸ ಯೋಗ ಅಂತ. ಇದು ನನಗೆ ಸ್ವಲ್ಪ ಕಷ್ಟ ಆಯಿತು. ಯಾಕಂದರೆ ಈ ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ 2ನೇ ಇನ್ನಿಂಗ್ಸ್ ಆಡೋದಿದೆಯಲ್ಲ, ಅಷ್ಟು ಸ್ಕೋರ್ ಇರುತ್ತೆ. ಓವರಿಗೆ ಎಷ್ಟು ಹೊಡಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ವಿಕೆಟು ಉಳಿಸ್ಕೋಬೇಕು ಆ ಮಧ್ಯೆ. ಈಗ ನಾನು ಹಾಗೆ ಪ್ಲ್ಯಾನ್ ಮಾಡೋದು, 18 ಅಧ್ಯಾಯ ನಾಳೆಗೆ ಮುಗಿಬೇಕು ಅಂದರೆ ಹೇಗೆ ಮಾಡಬೇಕು ಅಂತ ಮಾಡ್ಕೊಂಬಂದದ್ದು. ಅಂದ್ಕೊಂಡಿದ್ದು ಇವತ್ತು ನಾಳೆ 2 ಸೇರಿದರೆ 18ನೇ ಅಧ್ಯಾಯ ಮುಗಿತದೆ ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡ್ಕೊಂಬಂದದ್ದು. ಇದು ಎಲ್ಲ ಅಧ್ಯಾಯಗಳ ಸಾರಭೂತ ರೂಪ. ಈಗೇನು ಅಧ್ಯಾಯಗಳಾಗಿದೆಯೋ ಎಲ್ಲದರ ಸಾರಭೂತ ರೂಪ 18ನೇ ಅಧ್ಯಾಯ. 2ನೇ ಅಧ್ಯಾಯ ನಮ್ಮ ಗೀತೆಯ ಪೀಠಿಕಾ ಅಧ್ಯಾಯವಾದರೆ 18ನೇ ಅಧ್ಯಾಯ ಉಪಸಂಹಾರ ಅಂತ ಹೇಳ್ತಾರೆ. ಈ ಅಧ್ಯಾಯ ಪ್ರಾರಂಭವಾಗುವಾಗ ನಮಗೊಂದು ಸಣ್ಣ ಎಚ್ಚರಿಕೆ ಇದೆ, ಒಳಗೆ ಎಚ್ಚರಿಕೆ ಅಡಗಿಕೊಂಡಿದೆ ಅಂತ ಹೇಳ್ತಾರೆ ಡಿ ವಿ ಜಿ. ಏನು ಅಡ್ಕೊಂಡಿದೆ ಅಂದರೆ, ಅರ್ಜುನ ಹಿಂದಕ್ಕೆ ಒಂದು 2-3 ಬಾರಿ ಹೇಳಿದ್ದ, ನನ್ನ ಸಂದೇಹ ಎಲ್ಲ ಪರಿಹಾರ ಆಗೋಯ್ತು, ಸಮಾಧಾನ ಆಯಿತು ಅಂತ ಹೇಳಿದ್ದ. ಮೋಹೋಯಂ ವಿಗತೋ ಮಮಃ ಅಂತ ಹೇಳಿದ್ದ 2-3 ಸಲ. ಮತ್ತು ಅವನಿಗೆ ಸಂದೇಹ ಬಂದಿದೆ. ಆ ಸಂದೇಹ ಏನಂದರೆ, ಸನ್ಯಾಸಸ್ಯ ತತ್ವಮಿಚ್ಛಾಮಿ ವೇದಿತಂ ತ್ಯಾಗಸ್ಯ ಚ ಅಂತ. ಅಂದರೆ ಸನ್ಯಾಸದ ತತ್ವ ಎಂಥದ್ದು, ತ್ಯಾಗದ ತತ್ವ ಎಂಥದ್ದು, ನಾನು ತಿಳಿಸ್ಕೊಡು ಅಂತ ಕೇಳ್ತಾನೆ.
ಅರ್ಜುನ ಹೀಗೆ ನನಗೆ ತಿಳಿತು, ಸಮಾಧಾನ ಆಯಿತು ಅಂತ ಹೇಳ್ತಾನೆ. ಮತ್ತೆ ಮತ್ತೆ ಪ್ರಶ್ನೆಗಳು ಉಕ್ಕಿ ಉಕ್ಕಿ ಬರ್ತಾ ಇದೆ ಅವನಿಗೆ. ಅವನಿಗೆ ಈ ಪರಿಸ್ಥಿತಿ ಆದರೆ ನಮ್ಮಂಥವ್ರ ಗತಿ ಏನು ಅಂತ ಡಿ.ವಿ.ಜಿ. ಪ್ರಶ್ನೆ ಕೇಳೋದು. ಸಮಾಧಾನ ಆಯಿತು ಅನ್ನಿಸ್ಬಿಡುತ್ತೆ, ಸಮಾಧಾನ ಆಯಿತು ಅಂತ. 2 ನಿಮಿಷಕ್ಕೆ ಬಂದು ಅದೇನೋ ಹೇಳಿದ್ದಿರಲ್ಲ, ಅದು ಮತ್ತೊಮ್ಮೆ ಹೇಳಿ ನೋಡೋಣ ಅಂದರೆ ಸಮಾಧಾನ ಆಗಿಲ್ಲ, ಅಲ್ಲಿ ಸ್ಪಷ್ಟ ಆಗಿಲ್ಲ. ಅದಕ್ಕೆ ಹೇಳ್ತಾರೆ, ಅದು ಸ್ಪಷ್ಟ ಆಗಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಮನಸ್ಸಿಗೆ ಬಂದಂಥದ್ದನ್ನು, ಕೇಳಿದಂಥದ್ದನ್ನು, ಓದಿದಂಥ ವಿಷಯವನ್ನು ಮತ್ತೆ ಮತ್ತೆ ಪುನರಾವರ್ತನೆ ಮಾಡಿಕೊಳ್ಬೇಕು. ಪುನರಾವರ್ತನೆ ಮಾಡಿದಾಗ ಏನಾಗ್ತದೆ ಅಂದರೆ ಮನನದಿಂದ ಸ್ವಾಧೀನ ಅಂತ. ಯಾವುದನ್ನು ಹೆಚ್ಚು ಮನನ ಮಾಡ್ತಾ ಹೋಗ್ತೀವಿ ಅದು ಸ್ವಾಧೀನ ಆಗ್ತದೆ. ಅದಕ್ಕೆ ಅರ್ಜುನನಿಗೆ ಕೃಷ್ಣ ಎಷ್ಟೊಂದು ಸಲ ಪುನರಾವರ್ತನೆ ಮಾಡಿ ಮಾಡಿ ಹೇಳ್ತಾ ಇದ್ದಾನೆ ಮನನ ಆಗಲಿ ಅಂತ. ಒಂದು ಸಲದ ಅಕ್ಷರ ಪರಿಚಯದಿಂದ ಯಾರೂ ವಿಷಯಾಧಿಕಾರಿ ಆಗೋದಿಲ್ಲ ಅಂತ. ಒಂದು ಸಲ ಓದ್ಬಿಟ್ರೆ ಅದು ಅಥಾರಿಟಿ ಬಂತು ಅಂತಲ್ಲ, ಪರಿಶ್ರಮ ಪಡಬೇಕಾಗ್ತದೆ ಅಂತ. ಈಗ ಅರ್ಜುನನ ಕೇಳಿದ ಪ್ರಶ್ನೆ ಹಿಂದೆ 5ನೇ ಅಧ್ಯಾಯದಲ್ಲಿ ವಿವರಣೆ ಆಗಿದೆ. ಅಲ್ಲೂ ಇದೇ ಪ್ರಶ್ನೆ ಕೇಳಿದ್ದ ಅವನು. ಅಭಿಪ್ರಾಯವನ್ನು ಕರ್ಮ ಸನ್ಯಾಸ ಶ್ರೇಷ್ಠನೋ ಅಥವಾ ಕರ್ಮಯೋಗ ಶ್ರೇಷ್ಠನೋ ಅಂದಾಗ 2 ಮೋಕ್ಷ ಮಾರ್ಗಗಳೇ, ಅದರ ತೊಂದರೆ ಇಲ್ಲ. ಆದರೆ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಒಳ್ಳೆಯದು ಅಂತ 5ನೇ ಅಧ್ಯಾಯದಲ್ಲಿ ಹೇಳಿದ್ದಾಗಿತ್ತು ಅರ್ಜುನನಿಗೆ. ಈ ಅಭಿಪ್ರಾಯ ಮಾತು ಕೃಷ್ಣ ಸ್ಪಷ್ಟ ಮಾಡ್ತಾನೀಗ. ಕಾಮ್ಯಾನಾಂ ಕರ್ಮಣಾನ್ಯಾಸಂ ಸನ್ಯಾಸಂ ಕವಯೋ ವಿದುಹು ಸರ್ವಕರ್ಮ ಫಲತ್ಯಾಗಂ ಪ್ರಾಹುಸ್ತ್ಯಾಗಂ ವಿಚಕ್ಷಣಃ. ಅಂದರೆ ಕಾಮ್ಯ ಕರ್ಮಗಳನ್ನು ಬಿಡೋದು ಸನ್ಯಾಸ, ಎಲ್ಲ ಕರ್ಮಗಳ ಫಲವನ್ನು ಬಿಡೋದು ತ್ಯಾಗ. ಇದು ಸ್ವಲ್ಪ ನಾವು ಟೈಮ್ ಖರ್ಚು ಮಾಡೋಣ. ಇಲ್ಲಿ ತುಂಬ ಚೆನ್ನಾಗಿರೋ ಪದ ಇದು. ಇಲ್ಲಿ ಸನ್ಯಾಸ ಮತ್ತು ತ್ಯಾಗಕ್ಕಿರುವಂಥ ಅಂತರವನ್ನು ಹೇಳ್ತಾನೆ. ಮೇಲ್ನೋಟಕ್ಕೆ ನಮಗೆ ತ್ಯಾಗ ಸನ್ಯಾಸ 2 ಒಂದೇ ಅನಿಸುತ್ತೆ. ಸನ್ಯಾಸ ಅಂದರೂ ತ್ಯಾಗ, ಸಂನ್ಯಾಸ ತ್ಯಾಗ 2 ಒಂದೇ ಅಂತ ಅನಿಸುತ್ತೆ. ಅದು ಸೂಕ್ಷ್ಮ ಸ್ವರೂಪವನ್ನು, ವ್ಯತ್ಯಾಸವನ್ನು ಭಗವಂತ ಗುರುತಿಸ್ಕೊಡ್ತಾನೆ ಇಲ್ಲಿ. ಯಾವುದೇ ಅಪೇಕ್ಷೆಯಿಂದ ಮಾಡುವಂಥ ಕರ್ಮಗಳನ್ನು ಬಿಡೋದಿದೆಯಲ್ಲ ಅದು ಸನ್ಯಾಸ. ಈ ಕರ್ಮದಿಂದ ನನಗೆ ಲಾಭ ಆಗೋಗಿದ್ದರೆ ಆ ಕರ್ಮ ಮಾಡೋದಿಲ್ಲ ಅಂತ ಹೇಳುವಂಥದ್ದು. ಅದಕ್ಕೆ ಹೇಳ್ತಾರೆ, ಯಾವುದೇ ಅಪೇಕ್ಷೆಯಿಂದ ಮಾಡುವಂಥ ಕರ್ಮಗಳನ್ನು ಬಿಡೋದು ಸನ್ಯಾಸ ಆದರೆ ಕರ್ಮದ ಫಲಗಳನ್ನು ಬಿಡುವಂಥದ್ದು ತ್ಯಾಗ ಅಂತ. ಕರ್ಮ ಬಿಡೋದಿಲ್ಲ, ಕರ್ಮದ ಫಲವನ್ನು ಬಿಡುವಂಥ ತ್ಯಾಗ ಅಂತ. ಸನ್ಯಾಸಿಯದು ಕಾಮ್ಯಕರ್ಮ ತ್ಯಾಗವಾದರೆ ತತ್ವಜ್ಞನದು ಸರ್ವಕರ್ಮ ಫಲತ್ಯಾಗ ಅಂತ. ತತ್ವಜ್ಞ ಸನ್ಯಾಸಿಕ್ಕಿಂತ ಎತ್ತರದಲ್ಲಿರೋನು ಅಂತ ಹೇಳ್ತಾರೆ. ಅವನು ಕರ್ಮ ಮಾತ್ರ ಬಿಡೋದಿಲ್ಲ, ಕರ್ಮದ ಫಲಗಳನ್ನು ಬಿಡ್ತಾನೆ ಅವನು ಅಂತ. ಕರ್ಮ ಎಂಥದ್ದೇ ಆದರೂ ಒಂದು ಚರ್ಚೆ ಬರೋದಲ್ಲಿ ಎಂಥದೇ ಕರ್ಮ ಮಾಡಿದರೂ ಸ್ವಲ್ಪ ದೋಷ ಬಂದೇ ಬರಬೇಕಲ್ವ. ಕರ್ಮ ಅಂದರೆ ಲೋಕ ಸಂಪರ್ಕ ಅಂತ ಹೇಳಿದ್ವಿ ಮೊನ್ನೆ. ಲೋಕ ಸಂಪರ್ಕ ಮಾಡಿದಾಗ ಏನೋ ಒಂದು ವ್ಯತ್ಯಾಸ ಆಗುತ್ತೆ, ಒಂದು ಸ್ವಲ್ಪ ಪಾಪ ದೋಷ ಬಂದೇ ಬರುತ್ತೆ ಅಂತ. ಅದಕ್ಕೆ ಹೇಳ್ತಾರೆ, ಕೆಲವರು ಹೇಳೋದು ಕರ್ಮ ಮಾಡ್ತಾ ಇದ್ದರೆ ದೋಷ ಬಂದೇ ಬರುತ್ತೆ, ಆದ್ದರಿಂದ ಸಕಲ ಕರ್ಮಗಳನ್ನೇ ಬಿಟ್ಟುಬಿಡಬೇಕು, ಕರ್ಮ ಮಾಡೋದೇ ಬೇಡ ಅಂತ ಕೆಲವರ ಅಭಿಪ್ರಾಯ. ಮೂಗಿದ್ರೆ ತಾನೇ ನೆಗಡಿ ಬರೋದು, ಮೂಗೇ ಬೇಡ ಅಂತ. ಕರ್ಮಗಳನ್ನು ಮಾಡಿದರೆ ಪಾಪ ಬರುತ್ತೆ, ಕರ್ಮ ಮಾಡೋದು ಬೇಡ ಅಂತ. ಅದಕ್ಕೆ ಭಗವಂತ ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ ಈ ಅಧ್ಯಾಯದಲ್ಲಿ ಅಂದರೆ, ಯಜ್ಞದಾನ ತಪಃ ಕರ್ಮ ನ ತ್ಯಾಜ್ಯಂ ಕರ್ಮಮೇವ ತತ್. ನ ತ್ಯಾಜ್ಯಂ, ಯಜ್ಞ ದಾನ ತಪ ಕರ್ಮಗಳನ್ನು ನ ತ್ಯಾಜ್ಯಂ, ಬಿಡೋ ಹಾಗಿಲ್ಲ ಕೆಲಸ ಮಾಡೋದು ಬಿಡೋ ಹಾಗಿಲ್ಲ ಅಂತ ಹೇಳ್ತಾನೆ. ಕರ್ಮ ಅಂದರೆ ಲೋಕ ವ್ಯವಹಾರ ಅಂತ ಹೇಳಿದ್ವಿ. ಲೋಕ ವ್ಯವಹಾರ ಪದ ಬಂದಿರೋದಂದರೆ ಕೊಡೋದು ತಗೊಳ್ಳೋದು ಅಂತ. ಲೋಕದಲ್ಲಿ ನಾವಿದ್ದಾಗ ವ್ಯವಹಾರ ಮಾಡುವಾಗ ಒಂದಿಷ್ಟನ್ನು ಕೊಡ್ತೇವೆ ಪ್ರಪಂಚಕ್ಕೆ, ಒಂದಿಷ್ಟನ್ನು ಪಡ್ಕೊಳ್ತೇವೆ. ಎಲ್ಲಿ ಮಟ್ಟಿಗೂ ಮೂಲಭೂತವಾಗಿ ಹೋಗ್ಬೋದು ಅಂದರೆ ನಾವು ಉಸಿರಾಡಿಸ್ತಿರೋದು ಕೂಡ ಹಾಗೆ ಅಲ್ವಾ. ನಾವು ಗಾಳಿಯನ್ನು ತಗೊಳ್ತೇವೆ, ಉಸಿರನ್ನು ಹೊರಗೆ ಬಿಡ್ತೇವೆ. ನನಗೆ ಬೇಕಾದಂಥ ಆಕ್ಸಿಜನನ್ನು ಒಳಗೆ ಪಡ್ಕೋತೇನೆ, ನನಗೆ ಬೇಡವಾದಂಥ ಇಂಗಾಲದ ಅನಿಲವನ್ನು ಹೊರಗಡೆ ಬಿಡ್ತೇನೆ, ಅದು ಮರಗಳಿಗೆ ಬೇಕು. ಅದರಿಂದ ಸಮಾಜದಿಂದ ತೆಗೆದುಕೊಳ್ಳೋದು ಕೊಡೋದು ಪ್ರತಿ ಕ್ಷಣಕ್ಕೂ ಆಗ್ತಿರುವಂಥ ಕೆಲಸ ಇದು. ನಾವು ಲಾಭಕ್ಕಾಗಿ, ಸ್ವಂತ ಪುಷ್ಟಿಗಾಗಿ, ಪ್ರತಿಷ್ಠೆಗಾಗಿ ಮಾಡುವ ಕರ್ಮಗಳೆಲ್ಲ ಸ್ವಾರ್ಥ ಪೋಷಕವಾದಂಥವುಗಳು ಅಂತ. ನನಗೋಸ್ಕರ ಮಾಡಿಕೊಳ್ಳುವಂಥದ್ದು ಸ್ವಾರ್ಥ ಪೋಷಕವಾದಂಥವು. ಇದೇ ಕೆಲಸ ಹೆಚ್ಚು ಆಗ್ತಾ ಹೋದರೆ ಜಗತ್ತಿಂದ ನಾವು ಪಡೆಯೋದು ಹೆಚ್ಚಾಗಿ ಕೊಡೋದು ಕಮ್ಮಿ ಆಗ್ತಾ ಹೋಗ್ತದೆ ಅಂತ. ಎಷ್ಟು ಚೆನ್ನಾಗಿರೋ ಮಾತದು. ನನಗೋಸ್ಕರ ಬೇಕು ಅಂತ ನಾನು ಕರ್ಮಗಳನ್ನು ಮಾಡ್ತಾ ಇದ್ದರೆ, ಸ್ವಂತಕ್ಕೋಸ್ಕರ ಮಾಡ್ತಾ ಇದ್ದರೆ ಪಡ್ಕೊಳ್ಳೋದು ಹೆಚ್ಚಾಯಿತು. ಬೇಕು ಬೇಕಿದೆನಗಿನ್ನೊಂದು ಬೇಕೆನ್ನುತ್ತ ಬೊಬ್ಬಿಡುತ್ತಲಿಹ ಘಟವನಿದನು ಏಕೆಂದು ರಚಿಸಿದನೋ ಬೊಮ್ಮನಿ ಬೇಕು ಜಪ ಸಾಕೆನಿಪುದೆಂದಿಗೆಲು ಮಂಕುತಿಮ್ಮ. ಬೇಕು ಅಂತ ತಗೋತೀವಲ್ಲ, ಆ ಪಡ್ಕೊಳ್ಳೋದು ಹೆಚ್ಚಾಗ್ತಾ ಹೋಗ್ತದೆ. ಪಡ್ಕೊಳ್ಳೋದು ಹೆಚ್ಚಾದ ಹಾಗೆ ನಾವು ಕೊಡೋದು ಕಮ್ಮಿ ಆಗ್ತಾ ಹೋಗ್ತದೆ. ಅದಕ್ಕೆ ಹೇಳ್ತಾರೆ, ಪ್ರಪಂಚದ ಋಣ ನಿಮ್ಮ ಮೇಲೆ ಬೆಳೀತಾ ಹೋಗ್ತದೆ ಅಂತ. ಎಷ್ಟು ಅದ್ಭುತವಾದ ಮಾತದು. ಪ್ರಪಂಚದ ಋಣ ನಿಮ್ಮ ಮೇಲೆ ಹೆಚ್ಚಾಗ್ತಾ ಹೋಗ್ತದೆ ಅಂತ. ನಾವು ಮಾಡುವಂಥ ಪೂಜೆ ವೃತ್ತಗಳಲ್ಲಿ ಕೂಡ ಸ್ವಾರ್ಥಾಸಕ್ತಿ ಇದೆ ಸ್ವಲ್ಪ. ಎಷ್ಟೇ ಹೇಳ್ಕೊಂಡ್ರೂ ಕೂಡ ನನ್ನ ಮಗನಿಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕರೆ ಒಂದು ಸತ್ಯನಾರಾಯಣ ಪೂಜೆ ಮಾಡಿಬಿಡ್ತೀನಿ, ನಮ್ಮ ಹುಡುಗನಿಗೆ ಟ್ರಾನ್ಸ್ಫರ್ ಆಗಿಬಿಟ್ರೆ ಸಾಕು ಬೆಂಗಳೂರಿಗೆ ವಾಪಸ್ಸು 100 ಕಾಯಿ ಹೊಡಿತೇನೆ,
ಏನೋ ಇರ್ತದೆ. ಅದು ಅಂಥ ಮಹಾ ದೊಡ್ಡದು ಅನಾಹುತ ಎದುರು ಸ್ವಾರ್ಥಾಸಕ್ತಿ ಸ್ವಲ್ಪ ಆದರೂ ಇರ್ತದೆ. ಕಡೆಗೆ ಇಲ್ದಿದ್ರೆ ಹೋಗಬೇಕಾದ್ರೆ ತಟ್ಟೆಯಲ್ಲಿ ಹಾಕಿದ ಪುಣ್ಯ ಆದರೂ ಬರ್ತದೆ ಅಂತ ಹಾಕೋದು, ಅದು ಕೂಡ ಆಸೆ ಅಲ್ವಾ, ಪುಣ್ಯ ಬರಬೇಕು ಅನ್ನೋದು ಅಪೇಕ್ಷೆ ಅಲ್ವಾ. ಅದಕ್ಕೆ ಹೇಳ್ತಾರೆ ಸ್ವಲ್ಪವಾದರೂ ಸ್ವಾರ್ಥಾಸಕ್ತಿ ಆಳದಲ್ಲಿ ಒದಗಿಕೊಂಡಿರುತ್ತೆ. DVG ಉದಾಹರಣೆ ಎಷ್ಟು ಚೆನ್ನಾಗಿದೆ ಅಂದರೆ ಅದು ಹೇಗೆ ಸೇರಿಕೊಂಡಿದೆ ಅಂದರೆ ಪಾಯಸದೊಳಗಿನ ಅಫೀಮಿನಂತೆ ಅಂತ. ಪಾಯಸದೊಳಗೆ ಅಫೀಮ್ ಹಾಕಿಬಿಟ್ಟಿದ್ದಾರೆ. ಪಾಯಸ ಏನೋ ಒಳ್ಳೆಯದು, ಅಫೀಮ್ ಕರ್ಕೊಂಡ್ಬಿಟ್ಟಿದೆಯಲ್ಲ. ಪಾಯಸ ಅಂತ ಕುಡಿತೇನೆ, ಅಫೀಮ್ ತನ್ನ ಕೆಲಸ ಶುರು ಮಾಡುತ್ತೆ ನಂತರ. ಅದು ಅಫೀಮಿನಂತೆ ಕೆಲಸ ಆಗ್ತದೆ ಅಂತ. ಅದಕ್ಕೆ ಹೇಳ್ತಾರೆ ಅವರು, ಹಿರಣ್ಯಕಶ್ಯಪು, ರಾವಣ, ಭಸ್ಮಾಸುರ ಇವರ ಚರಿತ್ರೆ ಎಂಥದ್ದು, ಎಂಥ ಚರಿತ್ರೆ ಅವ್ರದ್ದು. ಅವ್ರು ಎಷ್ಟು ಚೆನ್ನಾಗಿರೋ ಮಾತಂದರೆ ಇದು ಪುಣ್ಯದ್ವಾರದಿಂದ ಪಾಪಲೋಕಕ್ಕೆ ಇಳಿದ ಕಥೆ ಅಂತ. ಎಷ್ಟು ಚೆನ್ನಾಗಿರೋ ಮಾತು. ಪುಣ್ಯದ್ವಾರದಿಂದ ಪಾಪಲೋಕಕ್ಕೆ ಇಳಿದಂಥ ಕಥೆ. ಸಣ್ಣವರಲ್ಲ ಅವ್ರು, ಯಾರೂ ಸಣ್ಣವರಲ್ಲ, ದೊಡ್ಡವರೇ ಅವರು. ಯಾವ ಮನುಷ್ಯ ತನ್ನ ಹೊಟ್ಟೆಯನ್ನು ಬಗೆದುಕೊಂಡು ನರಗಳನ್ನು ಎಳೆದು ವೀಣೆಯನ್ನಾಗಿ ಮಾಡಿ ನುಡಿಸಿ ಕೈಲಾಸದಲ್ಲಿರುವಂಥ ಈಶ್ವರನ ಪ್ರತಿ ಮಾಡಿದ್ನೋ ಸಣ್ಣವನಲ್ಲ ಅವನು. ಆತ್ಮಲಿಂಗ ಪಡ್ಕೊಳ್ಳುವಂಥ ಶಕ್ತಿ ಪಡ್ಕೊಂಡವನು. ಆದರೆ ಏನಾಯಿತು ಅವ್ರ ಹಣೆ ಬರ ಅಂತಂದರೆ, ಘೋರ ತಪಸ್ಸುಗಳಿಂದ ಏನು ವರವನ್ನು ಪಡೆದರೋ ಆ ಪುಣ್ಯಫಲವಾಗಿ ಬಂದ ವರವೇ ಅವರಲ್ಲಿ ಪಾಪೋತ್ತೇಜಕವಾಯಿತು ಅಂತ. ಪುಣ್ಯದಿಂದ ಬಂದಂಥ ವರ ಪಾಪ ಮಾಡೋದಕ್ಕೆ ಪ್ರಚೋದನೆ ಮಾಡೋಕ್ಕೆ ಶುರು ಮಾಡಿತ್ತು ಅವ್ರನ್ನ. ಶಕ್ತಿ ಅನಾಹುತ ಆಗಿಬಿಡ್ತು ಅವ್ರದ್ದು. ಅದಕ್ಕೆ ಹೇಳ್ತಾರೆ, ಯಾವುದು ಪುಣ್ಯಲೋಕದಲ್ಲಿ ಇರಬೇಕಾಗಿತ್ತೋ ಅದು ಪಾಪಲೋಕಕ್ಕೆ ಇಳಿದಂಥ ಕಥೆಗಳಿವೆಲ್ಲನೂ ಅಂತ. ಯಾಕೆಂದರೆ ಅದು ತಾಮಸ ಭಕ್ತಿಯಿಂದ ಮಾಡಿದಂಥದ್ದು, ಆದ್ದರಿಂದ ನರಕ ಪ್ರಾಪ್ತಿಯೇ ಗತಿ ಅದಕ್ಕೆ ಅಂತ. ಒಳ್ಳೆ ದೊಡ್ಡವರಿದ್ದರು. ಅದಕ್ಕೆ ಹಾಗಾದರೆ ಕರ್ಮದ ಗೊಡವೆ ಬೇಡ ಅಂದರೆ ಏನು ಮಾಡಬೇಕಾಗತ್ತೆ? ಕರ್ಮ ಬಿಟ್ಟರೆ ದೋಷ ಅಲ್ವಾ, ಕರ್ಮ ಬಿಟ್ಟರೆ ದೋಷ. ಹಾಗಾದರೆ ಏನು ಮಾಡಬೇಕು? ಕರ್ಮ ಬಿಡಬಾರ್ದು, ಕರ್ಮದಿಂದ ಲಾಭ ಇದೆ ಅಂತ ಹೇಳ್ತಾರೆ. ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಧ್ಯಾಯದಲ್ಲಿ, ಆ ಶ್ಲೋಕದಲ್ಲಿ. ಅಂದರೆ ಕರ್ಮದಿಂದ ನಮಗೆ ಆಗುವಷ್ಟು ಜೀವ ಸಂಸ್ಕಾರ ಇನ್ಯಾವುದರಿಂದನೂ ಆಗೋದಿಲ್ಲ ಅಂತ. ಕರ್ಮದಿಂದ ಆಗುವಷ್ಟು ಜೀವ ಸಂಸ್ಕಾರ ಇನ್ಯಾವುದಿಂದನೂ ಆಗೋದಿಲ್ಲ ಅಂತ. ಮನೆಯೇ ಮಠವೆಂದು ತಿಳಿ, ಬಂಧು ಬಳಗವೇ ಗುರುವು, ಅನವರತ ಪರಿಚರಿಯೇ ಅವರೊರೆವ ಪಾಠ, ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ, ಮನಕ್ಕೆ ಪುಟ ಸಂಸ್ಕಾರ ಮಂಕುತಿಮ್ಮ. ಎಷ್ಟು ಚೆನ್ನಾಗಿದೆ ಮಾತು. ಮನೆಯ ಮಠವೆಂದು ತಿಳಿ, ಅದ್ರ ಜೊತೆಗೆ ಬಂಧು ಬಳಗವೇ ಗುರುವು, ನಿನ್ನ ಜೊತೆಗಿರುವಂಥ ಬಂಧು ಬಳಗ ಅವರೆಲ್ಲ ಗುರುಗಳು ನಿನಗೆ. ಮಠದಲ್ಲಿದ್ದೀಯಾ, ಕಲಿತಾ ಇದ್ದೀಯಾ, ನೀನು ಪಾಠ ಕಲಿತಾ ಇದ್ದೀಯಾ. ಅನವರತ ಪರಿಚರ್ಯೆ ನಿನಗೊರೆವ ಪಾಠ, ಅವ್ರು ಸೇವೆ ಮಾಡ್ಕೊಂಡಿರೋದೇ ನಿನಗೆ ಸಿಗುವಂಥ ಒಂದು ಪಾಠ. ಅನವರತ ಪರಿಚರ್ಯೆ ಮಾಡ್ಕೊಂಡಿರು, ಅದೇ ನಿನಗೆ ಪಾಠ. ಯಾಕಂದರೆ ನಿನಗುಳಿದ ಜಗವ ಮುಟ್ಟಿಪ ಸೇತು ಸಂಸಾರ. ಸಂಸಾರ ಇದೆಯಲ್ಲ, ನಿಮಗೊಂದು ಸೇತು ಬೇಕಲ್ಲ ಬ್ರಿಡ್ಜ್ ಮಾಡೋದಕ್ಕೆ. ಈ ಕೆಲಸನೇ ಸೇತು ಅದು, ಈ ಸಂಸಾರ. ಮನಕ್ಕೆ ಪುಟ ಸಂಸ್ಕಾರ ಮಂಕುತಿಮ್ಮ, ನಿನ್ನ ಮನಸ್ಸಿಗೆ ಸಂಸ್ಕಾರ ಕೊಡುವಂಥದ್ದಿದು. ಇದೇ ಮಾತನ್ನು ಭಗವದ್ಗೀತೆಯಲ್ಲಿ ಹೇಳುವಂಥ ಮಾತು ಈ ಅಧ್ಯಾಯದಲ್ಲಿ. ಲೋಕ ಸಂಪರ್ಕದಿಂದಾಗಿ ನಿಮ್ಮ ಸಂಸ್ಕಾರದಲ್ಲಿ ಬದಲಾವಣೆ ಆಗ್ತದೆ ಅಂತ ಹೇಳುತ್ತೆ. ಭೃತ್ಯಹರಿ ತನ್ನ ಕೊನೆ ಕಾಲ ಹತ್ತಿರ ಬಂತು ಅಂತ ಗೊತ್ತಾದಾಗ ಒಂದು ಮಾತು ಹೇಳ್ತಾನೆ, ಅದ್ಭುತವಾದ ಮಾತದು. ಭೃತ್ಯಹರಿ ತನಗೆ ಅವಸಾನ ಕಾಲ ಹತ್ತಿರ ಬಂತು, ಹೋಗ್ತೀನಿ ಅಂತ ಹೇಳಿದಾಗ ಮಾತನ್ನು ಹೇಳ್ತಾನೆ. ಅಮ್ಮ ಭೂಮಾತೆ, ತಂದೆ ವಾಯುದೇವನೇ, ಸ್ನೇಹಿತನಾದ ಸೂರ್ಯನೇ, ಆಪ್ತ ಬಂಧುವಾದ ಜಲವೇ, ಅಣ್ಣನಾದ ಆಕಾಶವೇ, ಇದೋ ನಿಮಗೆ ನನ್ನ ಕಟ್ಟ ಕೊನೆಯ ನಮಸ್ಕಾರ. ನಿಮ್ಮಗಳ ಸಂಪರ್ಕದಿಂದ ಉಂಟಾದ ಸಂಸ್ಕಾರದ ಮೂಲಕ ನನ್ನ ಸಹಜವಾದ ಮೋಹ ಕಳಚಿ ಹೋಗಿ ಶುದ್ಧವೂ ವಿಸ್ತಾರವೂ ಆದ ತತ್ವದ ಪ್ರಕಾಶ ನನಗೆ ದೊರಕಿದೆ. ನೋಡಿ, ನಿಮ್ಮ ಸಂಸ್ಕಾರದಿಂದ ಜೊತೆಗಿದ್ದಾಗಿ ನನ್ನ ಸಂಸ್ಕಾರ ಹೆಚ್ಚಾಯಿತು, ಶುದ್ಧವಾದ ಪ್ರಕಾಶವಾದಂಥ ಜ್ಞಾನ ನನಗೆ ತಲುಪಿಸ್ತು ಅಂತ ಹೇಳ್ತಾನೆ. ಅಂದರೆ ಈ ಕರ್ಮ ಅನ್ನುವಂಥದ್ದು ಸಂಸ್ಕಾರ ತೊಳೆಯುವಂಥ ಕೆಲಸವನ್ನು, ಸಂಸ್ಕಾರವನ್ನು ಚೆನ್ನಾಗಿ ಮಾಡುವಂಥದ್ದು, ನಮ್ಮ ಕರ್ಮಗಳನ್ನು ತೊಳೆಯುವಂಥ ಕೆಲಸ ಕೂಡ ಮಾಡ್ತದೆ ಅಂತ ಹೇಳ್ತಾನೆ. ಜ್ಞಾನಿಯ ಪಾಲಿಗೆ ಮನೆ ಒಂದು ಕಮ್ಮಾರನ ಶಾಲೆ ಅಂತ. ಕಮ್ಮಾರನ ಶಾಲೆ ನಾವು ನೋಡಿದ್ದೀವಿ. ಕಬ್ಬಣ ಕಾಸಿ ಕೆಂಪಕ್ಕಾದಾಗ ಆ ಸುತ್ತಿಗೆಯಿಂದ ಹೊಡೆದು ಒಂದು ಆಕಾರ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಹೀಗೆ ಬೆಂಕಿಯ ಕಾವು ಮತ್ತು ಸುತ್ತಿಗೆಯ ಪೆಟ್ಟು ಬಿದ್ದಾಗ ಲೋಹ ನಾಣ್ಯವಾಗುತ್ತದೆ ಅಂತ. ಲೋಹಕ್ಕೆ ಕಿಮ್ಮತ್ತಿಲ್ಲ, ನಾಣ್ಯ ಆದಾಗ ಬೆಲೆ ಇದೆ. ಒಂದು ಚಲಾವಣೆಯಲ್ಲಿರುವಂಥ ನಾಣ್ಯ ಎಲ್ಲೆಡೆಗೂ ಬೆಲೆ ಇರುವಂಥದ್ದು. ಅದಕ್ಕೆ ಹೇಳ್ತಾರೆ, ಮಡದಿ ಮಕ್ಕಳ ಪೇಚಾಟ, ಬಂಧು ಬಳಗದ ಕಚ್ಚಾಟ, ಅಂಗಡಿಯವನು ಕೂಡ ಗುದ್ದಾಟ, ಬ್ಯಾಂಕುಗಳಲ್ಲಿ ಭಂಡಾಟ, ಆಫೀಸುಗಳಲ್ಲಿ ಒದ್ದಾಟ. ಈ ಎಲ್ಲ ಆಟಗಳು ಜೀವದ ಗಟ್ಟಿ ಗಂಟುಗಳನ್ನು ಹಿಸುಕಿ ಬೇಯಿಸಿ ಮೆದು ಮಾಡುತ್ತವೆ. ಎಷ್ಟು ಚೆನ್ನಾಗಿರೋ ಮಾತು. ನಮ್ಮಲ್ಲಿ ಏನೇನು ಗಂಟಿದೆಯೋ ಜೀವದಲ್ಲಿ ಅವುಗಳನ್ನೆಲ್ಲ ಹಿಸುಕಿ ಬೇಯಿಸಿ ಸರಿ ಮಾಡ್ತಾವಂತೆ ಈ ಭಂಡಾಟಗಳೆಲ್ಲ ಸೇರಿ. ಅಳ್ಳಕಗಳನ್ನು ಗಟ್ಟಿಯಾಗಿಸುತ್ತವೆ. ಹೆದರಿಕೆ ಇರ್ತಲ್ಲ ಮೊದಲು,
ನಿಮ್ಮ ಜೀವ ಗಟ್ಟಿ ಮಾಡ್ತವೆ. ಅವು ಸೊಟ್ಟಗಳನ್ನು ಸರಿ ಮಾಡುತ್ತವೆ, ಜೀವನದಲ್ಲಿರುವಂಥ ಸೊಟ್ಟನ್ನು ಸರಿ ಮಾಡ್ತವೆ. ಅದಕ್ಕೆ ಬಸವಣ್ಣ ಹೇಳಿದ್ದು ಮತ್ತೆ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಅಂತ, ಕರ್ತಾರನ ಕಮ್ಮಟ ಅಂತ ಹೇಳಿದ್ದು. ನೋಡಿ, ಕರ್ಮ ಮಾಡಿದರೆ ಸ್ವಾರ್ಥ ಪೋಷಣೆ ಆಗ್ತದೆ, ಆಗಲೇ ನೋಡಿದ್ವಿ. ಕರ್ಮ ಮಾಡದಿದ್ದರೆ ಸ್ವಾರ್ಥ ಕಳೆಯೋ ಹಾಗಿಲ್ಲ, ಹೇಗಿದ್ದರೂ ಅಪಾಯ. ಕರ್ಮ ಮಾಡಿದರೆ ಹೇಗೋ ಪಾಪದ ಸೋಂಕು ಬರ್ತದೆ. ಕರ್ಮ ಮಾಡದೆ ಹೋದರೆ ಇರುವಂಥ ಸ್ವಾರ್ಥ ಹೋಗುವಂತಿಲ್ಲ, ಕರ್ಮ ಕಳೆಯೋ ಹಾಗಿಲ್ಲ, ಪಾಪ ಕಳೆಯೋ ಹಾಗಿಲ್ಲ. ಅಪಾಯ ಇರೋದರಿಂದ ಅದು ಉಪಾಯ ಏನು ಅಂತ ಹೇಳ್ಕೊಡ್ತಾನೆ. ಉಪಾಯ ಏನಪ್ಪ ಅಂದರೆ ಆದಷ್ಟು ಮಟ್ಟಿಗೆ ಕರ್ಮದಲ್ಲಿ ಸೇರಿಕೊಳ್ಳುವಂಥ ಸ್ವಾರ್ಥದ ಅಂಶವನ್ನು ಕಮ್ಮಿ ಮಾಡ್ತಾ ಹೋಗಿ ಅಂತ. ಆದಷ್ಟು ಮಟ್ಟಿಗೆ ಕೆಲಸ ಮಾಡುವಾಗ ಸ್ವಾರ್ಥದ ಅಂಶ ಕಮ್ಮಿ ಆಗ್ತಾ ಆಗ್ತಾ ಹೋದರೆ ಎಷ್ಟೋ ಒಳ್ಳೆಯದಾಗ್ತದೆ ಅಂತ ಅದಕ್ಕೆ ಹೇಳ್ತಾರೆ. ನಿಯತಸ್ಯತು ಸನ್ಯಾಸ ಕರ್ಮಣೋ ನೋಪಪದ್ಯತೆ. ನಿಯತ ಕರ್ಮಗಳನ್ನು ಯಾರೂ ಎಂದಿಗೂ ಬಿಡತಕ್ಕದ್ದಲ್ಲ. ಈ ಮಾತು ನಮ್ಮ ವೈಯಕ್ತಿಕ ಕರ್ಮಕ್ಕಷ್ಟೇ ಅಲ್ಲ, ಸಮಾಜ ಹಿತಕ್ಕೆ, ರಾಷ್ಟ್ರಹಿತದ ಕೆಲಸ ಕೂಡ, ಲೌಕಿಕ ಜೀವನದ ಕಡೆ ಕೂಡ ಅನ್ವಯಿಸ್ತದೆ ಅಂತ. ಒಂದು ಮಾತನ್ನು ಡಿ.ವಿ.ಜಿ. ತುಂಬ ತಮಾಷೆಯಾಗಿ ಬರೀತಾರೆ. ತಮಾಷೆ ಹಿಂದೆ ಒಂದು ದೊಡ್ಡ ಸತ್ಯ ಇದೆ. ಅವ್ರು ಹೇಳ್ತಾರೆ, ಈಗ ನಮಗೇನಾಗ್ತಾ ಇದೆ ಸಮಾಜದಲ್ಲಿ ಅಂದರೆ ಸತ್ಕರ್ಮ ವಿಷಯಗಳಲ್ಲಿ ನಮಗೆ ತ್ಯಾಗ ಬುದ್ಧಿ ಬರುತ್ತಿದೆ ಅಂತ. ನಮಗೆ ಸ್ವಾರ್ಥಪೋಷಕವಾದಂಥ ಕರ್ಮಗಳ ಬಗ್ಗೆ ತ್ಯಾಗ ಬರಬೇಕೆ ವಿನಃ ಅವ್ರು ಹೇಳೋದು ಸತ್ಕರ್ಮಗಳ ವಿಷಯದಲ್ಲಿ ತ್ಯಾಗ ಬುದ್ಧಿ ಬರ್ತಾ ಇದೆ, ಇದು ತಾಮಸ ಅಂತ. ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶ ಭಯಾತ್ಯಜೇತ್ ಅಂತ. ಕಾಯಕ್ಲೇಶದ ಭಯದಿಂದ ಬಿಡ್ತಾ ಇದ್ದೀವಿ ನಾವು ಅಂತ. ಕಾಯಕ್ಲೇಶದ ಭಯದಿಂದ ಏನಾಗ್ತದೆ ಅಂತ ಉದಾಹರಣೆ ಕೊಡ್ತಾ ಇರೋರು. ದೇವಸ್ಥಾನದಲ್ಲಿ ಹೋಗಬೇಕು, ದೀರ್ಘದಂಡ ನಮಸ್ಕಾರ ಹಾಕಬೇಕು, ಆಯಾಸ ಆಗತ್ತೆ, ಕಾಯಕ್ಲೇಶ ಭಯ. ಅದಕ್ಕೆ ಅಂದ್ಕೊಳ್ಳೋದಂತೆ ಹೇಗೆ, ದೀರ್ಘದಂಡ ನಮಸ್ಕಾರ ಹಾಕಲೇಬೇಕೆ? ಭಕ್ತಿಯನ್ನು ಕೈ ಮುಗಿದ್ರೆ ಸಾಲೋದಿಲ್ವಾ? ಇಷ್ಟು ದೀರ್ಘ ನಮಸ್ಕಾರ ಹಾಕುವಂಥದ್ದು ಏನಿದೆ? ಭಗವಂತನಿಗೆ ಗೊತ್ತಾಗಲ್ವಾ? ಸಾಕು. ಕೈ ಮುಗಿಯೋದಂಥದ್ದು ಕಾರಣ ಏನಿದೆ? ಕ್ಷಮ ಯಾಕೆ? ಅದು ಬರೀ ಒಂದು ಕೈ ಸನ್ನೆ ಮಾಡಿದರೆ ಸಾಲೋದಿಲ್ವಾ? ಸಾಕು. ಕೈ ಸನ್ನೆ ಆದರೂ ಯಾಕೆ ಬೇಕು? ಬರೀ ಹಲ್ಲು ಕಿರಿದ್ರೆ ಸಾಲೋದಿಲ್ವಾ? ಹಲ್ಲು ಕಿರಿಯೋದು ಕಷ್ಟ ಅಲ್ವಾ? ಬರೀ ತುಟಿ ಬೆರೆದ್ರೆ ಸಾಕಲ್ವಾ? ಬರೀ ತುಟಿ ಬೆರೆಯೋದು ಯಾಕೆ ಸಾಕಬೇಕು? ಹುಬ್ಬು ಹಾರಿಸಿದ್ರೆ ಸಾಲದೆ ಅಂತ. ಹೀಗೆ ನಮ್ಮ ತರಂಗಗಳು ನಡ್ಕೊಂಡು ಹೋಗಿದೆ ಅಂತ. ದೇವರಿಗೆ ನಮ್ಮ ವಿಷಯ ಗೊತ್ತೇ ಇದೆ, ಅವನಿಗೆಲ್ಲ ಸರ್ವಜ್ಞ ಗೊತ್ತಿದೆ. ಆದ್ದರಿಂದ ಅವನಿಗೆ ನಮ್ಮ ಮೈ ಕೈ ಮಣಿಸ್ಕೊಂಡು ಕಷ್ಟಪಡುವಂಥದ್ದು ಯಾಕೆ? ಅವ್ನು ಗೊತ್ತಿರೋದ್ರಿಂದ ನಾವು ಸಾಕು ಅಂತ ಹೇಳ್ತೀವಿ. ಇದು ನಮ್ಮ ಕಾಲದ ಮನೋಗತ ಅಂಥೇಳಿ ಸುಲಭದಲ್ಲಿ ಸ್ವರ್ಗ ಸೂರೆಕೊಳ್ಳುವ ವಿಧಾನ ಅಂತ. ಸುಲಭದಲ್ಲಿ ಸ್ವರ್ಗ ಸೂರೆಗೊಳ್ಳುವ ವಿಧಾನ ಅಂತ. ಇದು ಸಾಧು ಅಲ್ಲ ಅಂತ ಕೃಷ್ಣ ಹೇಳೋದು. ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೆ ಅರ್ಜುನ ಸಂಗಂ ತ್ಯಕ್ತ್ವ ಫಲಂಚೈವ ಸತ್ಯಾಗ ಸಾತ್ವಿಕೋ ಮತಃ ಅಂತ. ಯಾವ ಕಾರ್ಯವನ್ನು ಹೇಗೆ ಮಾಡಬೇಕು ಅಂತ ಕರ್ತವ್ಯ ಆಗಿದೆಯೋ ಅದನ್ನು ಹಾಗೇ ಮಾಡುವಾಗ ಅಹಂಭಾವವನ್ನು, ಫಲಸಂಗವನ್ನು ತ್ಯಜಿಸುವುದು ಸಾತ್ವಿಕ ತ್ಯಾಗ ಅಂತ. ಒಂದು ಕೆಲಸ ನಿರ್ಧಾರ ಆಗಿದೆ ಹೀಗೆ ಮಾಡಬೇಕು ಅಂತ, ಆ ಕೆಲಸ ಮಾಡಿದಾಗ ಹಾಗೆ ಮಾಡಬೇಕಾದ್ದು ನಾವು. ಅಲ್ಲಿರುವಂಥ ಅಹಂಕಾರ ಇಲ್ಲ. ನೀವು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ಇರ್ಬೋದು, ಒಂದು ಯಾವುದೋ ಸಮಾಜ ಕಾರ್ಯಕ್ಕೆ ಹೋದಾಗ ನೀವು ವಾಲಂಟಿಯರ್ ಅಂತ ಹೋಗಿದ್ರಿ, ಆ ಗೇಟ್ ಹತ್ರ ಇರಬೇಕು ಅಂತಿದೆ. ನಾನು ಇದನ್ನು ಎಷ್ಟೋ ಕಡೆ ನೋಡಿದ್ದುಂಟು. ಒಂದು ಆಶ್ರಮಕ್ಕೆ, ಹೆಸರು ಬೇಡ ಮತ್ತೆ, ಹೋದಾಗ ಅಲ್ಲೆಲ್ಲ ಚಪ್ಪಲಿ ಇಡಬೇಕು, ಚಪ್ಪಲಿ ಕಾಯುವಂಥವ್ರು. ಆಮೇಲೆ ರಾತ್ರಿ ಎಲ್ಲ ಹುಡುಗರು ಕಾಯ್ತಾ ಇರ್ತಾರೆ ಅಲ್ಲಿ, ವಾಲಂಟಿಯರ್ ಬ್ಯಾಚ್ ಹಾಕ್ಕೊಂಡು ನಮಗೆಲ್ಲಿ ಗೆಸ್ಟ್ ಹೌಸ್ ಇಳಿಸಿದ್ರು ನಮ್ಮನ್ನು. ಮುಂದೆಲ್ಲ ರಾತ್ರಿ ಎಲ್ಲ ಕಾಯ್ತಾಯಿದ್ರು. ನಾನು ಬೆಳಗ್ಗೆ 3-4 ಗಂಟೆಗೆ ಎಚ್ಚರ ಆಯಿತು. ಹೊರಗೆ ಬಂದು ನೋಡಿದರೆ ಲೈಟ್ ಕಂಬದ ಕೆಳಗೆ ಹುಡುಗ ಕೂತ್ಕೊಂಡು ಏನೋ ಪುಸ್ತಕದಲ್ಲಿ ಬರೀತಾ ಇದ್ದ. ಬರೀತಾ ಇದ್ದ. ಅವನು ಬೆಳಗ್ಗೆ ನೋಡಿದ್ದೆ ಚಪ್ಪಲಿ ಕಾಯ್ತಾ ಇದ್ದ ಅಂತ ನೋಡಿದ್ದೆ ಅವನ. ಏನು ಬೆಳಗ್ಗೆ 4 ಗಂಟೆಗೆ ಬರೀತಾ ಇದ್ದ ಹುಡುಗ, ಏನು ಪರೀಕ್ಷೆಗೆ ಓದ್ತಾನೋ ಏನೋ ಅಂಥೇಳಿ 6 ಗಂಟೆಗೆ ಇಳಿದು ಬಂದಾಗ ಇನ್ನೂ ಅವನು ಅಲ್ಲಿದ್ದ. ಹೋಗಿ ಮಾತಾಡಿಸಿದೆ, ಏನಪ್ಪ ಪರೀಕ್ಷೆ ಹತ್ತಿರ ಬಂತೋ ಏನೋ, ತುಂಬ ಓದ್ತಾ ಇದೆಯಾ ಬೆಳಗ್ಗೆ ಅಂತ ಹೇಳಿದೆ. ಇಲ್ಲ ಪರೀಕ್ಷೆ ಇಲ್ಲ ಸರ್, ನಾನು IIM ಅಹಮದಾಬಾದಲ್ಲಿ MBA ಮುಗಿಸ್ಬಿಟ್ಟಿದ್ದೀನಿ, ಕೆಲಸ ಸಿಕ್ಕಿದೆ, ಅಮೇರಿಕಕ್ಕೆ ಹೋಗ್ತಾ ಇದ್ದೀನಿ ಮುಂದಿನ ತಿಂಗಳು, ಒಂದು 8 ದಿವಸ ಸೇವೆ ಮಾಡಿ ಹೋಗೋಣ ಅಂತ ಬಂದಿದ್ದೆ. ಸೇವೆ ಮಾಡ್ತಾಯಿದ್ದೆ, ಖಾಲಿ ಕೂಡೋದೇನು ಅಂತ ಹೇಳಿ ರಾಮ್ ಬರೀತಾ ಇದ್ದೆ, ಪುಸ್ತಕದಲ್ಲಿ ಹೇಳಿದ್ರು ಗುರುಗಳು ಬರೀ ಅಂತೇಳಿ, ಅದನ್ನು ಬರೀತಾ ಇದ್ದೆ, ಪರೀಕ್ಷೆ ಏನಿಲ್ಲ ನನಗೆ ಅಂತ ಹೇಳ್ದ. ಅವನು ಅಷ್ಟು ದೊಡ್ಡ ಸ್ಥಾನದಲ್ಲಿರುವಂಥ ವ್ಯಕ್ತಿ. ಅವತ್ತಿಗೆ ಅವನು ಏನಾಗಿದೆ ಕೆಲಸ, ವಾಲಂಟಿಯರ್, ಚಪ್ಪಲಿ ಕಾಯಬೇಕು ಮತ್ತು ಅಲ್ಲಿ ರಾತ್ರಿ ಎಲ್ಲ ರಸ್ತೆ ಕಾಯಬೇಕು ಅಂತ ಕೆಲಸ. ಅವನು ಹಾಗೆ ಮಾಡಬೇಕು ಅದನ್ನು. ಅರೆ ನಾನು IIM ಗ್ರ್ಯಾಜುಯೇಟು, ಇಲ್ಲೇನು ಕೂತ್ಕೊಳ್ಳೋದು ರೋಡ್ ಮೇಲೆ ಅಂತಂದರೆ ಅವನು ತನ್ನ ನಿಯತವಾದಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಇದನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಕೃಷ್ಣ. ಯಾವ ಕಾರ್ಯವನ್ನು ಯಾವ ರೀತಿ ಮಾಡಬೇಕು, ಯಾವ ಸ್ಥಾನದಲ್ಲಿ ಅಂತ ಸ್ಪಷ್ಟವಾಗಿ ಕೊಟ್ಟಾಗ ಅದನ್ನು ಆಚರಿಸುವಲ್ಲಿ ಅಹಂಭಾವ ಇರಬಾರ್ದು, ಫಲಸಂಗವನ್ನು ತ್ಯಜಿಸಬೇಕು. ಇದು ಸಾತ್ವಿಕವಾದಂಥ ತ್ಯಾಗ. ಅದಕ್ಕೆ ಹೇಳ್ತಾರೆ, ಏಕಾದಶಿ ಬಂದಿತೆಂದು ಕುಗ್ಗುವುದಲ್ಲ, ದ್ವಾದಶಿ ಬಂದಿತೆಂದು ಹಿಗ್ಗುವುದಲ್ಲ.
ಹೆಣ ಹೊರುವ ಕೆಲಸ ಬಂತು ಒಂದು ಓಡಿ ಹೋಗುವುದಲ್ಲ, ಮದುವೆಯ ಮೆರವಣಿಗೆಯಿಂದ ಮುಂದೆ ನಿಂದುವಲ್ದಲ್ಲ, ಯಾವುದು ಮಾಡೋ ಹಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಭಗವಂತನ ಸತ್ರದಲ್ಲಿ ನಿತ್ಯ ಸಮಾರಾಧನೆ ನಡೆದಿದೆ. ಭಗವಂತನ ಸತ್ರ ಇದು, ನಿತ್ಯ ಸಮಾರಾಧನೆ ನಡೆದಿದೆ. ಪಾರುಪತ್ಯಗಾರ ಬಂದು ಎಂಜಲು ಬಳಿಯೋ ಗುಂಡ ಎಂದರೆ ನಾನ್ಯಾಕೆ ಬಳಿಬೇಕು ಎಂಜಿಲ್ಲ ಅಂತ ಕೇಳೋ ಹಾಗಿಲ್ಲ. ಅದಲ್ಲದೆ ಉಂಡೋರೆಷ್ಟು ಮಂದಿ ಎಂದು ಕೇಳುವ ಅಧಿಕಾರ ಗುಂಡನದಲ್ಲ. ಅವ್ರು ಬರೆದದ್ದು. ನಿನ್ನ ಕೆಲಸ ಎಂಜಲ ಬಳಿಯಿಂದ ಬಳಿಬೇಕಷ್ಟೇ, ಮುಂದೆ ಮಾತಿಲ್ಲ. ಕೆಲಸಕ್ಕೆ ಹೋದ ಮೇಲೆ ಅವ್ರು ಹೇಳಿದಂಗೆ ಮಾಡಬೇಕು ಅಂತ, ಅಲ್ಲಿ ಅಹಂಕಾರ ಬರೋ ಕಾರಣ ಇಲ್ಲ. ಎಷ್ಟು ಚೆನ್ನಾಗಿ ಮಾತನ್ನು ಹೇಳ್ತಾರೆ. ಇದು ವೈಯಕ್ತಿಕ ಜೀವನದಲ್ಲಿ ಅಷ್ಟಲ್ಲ, ಸಮಷ್ಟಿ ಜೀವನದಲ್ಲಿ ಕೂಡ ಅದು ಬರಬೇಕು ಅಂತ ಹೇಳ್ತಾರೆ. ಒಂದು ಉದಾಹರಣೆ ಕೊಡ್ತಾರೆ. ಓಟ್ ಹಾಕೋದು, ಇಲೆಕ್ಷನಲ್ಲಿ ಓಟ್ ಹಾಕಬೇಕು. 3 ಥರದ ಜನ ಇರ್ತಾರೆ ಅಂತ ಹೇಳ್ತಾರೆ. ಒಬ್ಬನು ಓಟ್ ಹಾಕೋದೇ ಮರ್ತು ಹೋಗುತ್ತೆ. ಅಯ್ಯೋ ನಿನ್ನೆ ಅಲ್ವಾ ಓಟ್ ಹಾಕೋದು, ನಾವು ಮರ್ತೇ ಹೋಯ್ತು, ಓಟೇ ಹಾಕಲಿಲ್ಲ, ಅದು ತಾಮಸ ಬುದ್ಧಿ ಅಂತ. ಓಟ್ ಹಾಕೋದು ನಿನ್ನ ಜವಾಬ್ದಾರಿ, ಮರ್ತು ಹೋಯ್ತು ಅಂತ. ಅಥವಾ ಅಯ್ಯೋ ಹಾಳಾಗಿ ಹೋಗ್ಲಿ ಬಿಡ್ರಿ, ಯಾರು ಬಂದರೂ ಅಷ್ಟೇ, ಹಾಕಿ ಏನು ಪ್ರಯೋಜನ ಅಂತನೋ ತಾಮಸ ಬುದ್ಧಿ. ಇನ್ನೊಬ್ಬರು ಇರ್ತಾರೆ, ಅವ್ರಿಗೆ ನೆನಪಿದೆ, ಮರ್ತಿಲ್ಲ ಅವರು, ಇವತ್ತು ಓಟ್ ಹಾಕಬೇಕು ಅಂತ ಗೊತ್ತಿದೆ ಅವರಿಗೆ. ಆದರೆ ನೆನೆಸ್ಕೋತಾರೆ, ಅಯ್ಯೋ ಆ ಪೋಲಿಂಗ್ ಬೂತ್ ತನಕ ಹೋಗ್ಬೇಕಲ್ಲ, ಅಲ್ಲಿಗೆ ಹೋಗಬೇಕು, ನಿಂತ್ಕೋಬೇಕು, ಕ್ಯೂ, ಕೈಗೆ ಮಸಿ ಹಾಕ್ತಾರೆ, ಧೂಳು, ಬೇಡ ಯಾರಿಗೆ ಹಾಕಿದ್ರೇನು ಅಂದರೆ ಆಲಸ್ಯ ಮನೋಭಾವದಿಂದ ಹೋಗೋದು ಬೇಡ ಅಂದ್ಬಿಡ್ತಾರಲ್ಲ. ಅವರಿಗೆ ಜಾಗ ಗೊತ್ತಿದೆ, ಹೋಗೋದು ಪ್ರಯಾಸ ಆಗ್ತದೆ, ತೊಂದರೆ ತೊಗೊಳ್ಳೋದು ಬೇಡ ಅಂದ್ಬಿಡ್ತಾರಲ್ಲ, ಇವರು ರಾಜಸಿಗಳು. ಇನ್ನು ಕೆಲವರು ಇದ್ದಾರೆ ನೋಡಿ, ಅವರು ತಪ್ಪದೇ ಓಟ್ ಹಾಕಿ ಅಲ್ಲಿ ಹೋಗ್ತಾರೆ, ಜಾಗಕ್ಕೆ ಹೋಗಿ ಆ ಇರೋರು ಎಷ್ಟು ಜನ ಇದ್ದಾರೋ ಅದರೊಳಗೆ ಅರ್ಹನಾದವನು ಯಾರು ಅಂತ ನನಗೆ ಅನಿಸುತ್ತೋ ಅವನು ಓಟ್ ಹಾಕಿ ಅವನು ಆರಿಸೇ ಬರಬೇಕು ಅಂತ ಹಠ ಇಲ್ಲ ಇವರಿಗೆ. ಅವನು ಯಶಸ್ಸು ಬಂದರೂ ಅಷ್ಟೇ, ಯಶಸ್ಸಾದರೂ ಅಷ್ಟೇ. ಇವನು ಒಳ್ಳೆಯವನು ಅಂತ ಅನಿಸಿದೆ 10 ಜನದೊಳಗೆ, ಅವನಿಗೆ ಓಟ್ ಹಾಕಿ ನನ್ನ ಕೆಲಸ ನಾನು ಮಾಡಿ ಬಂದಿದ್ದೀನಿ ಅಂತ ಹೇಳೋದಿದೆಯಲ್ಲ, ಇದು ಸಾತ್ವಿಕ ವಿಧಾನ ಅಂತ ಹೇಳ್ತಾರೆ. ಕರ್ಮಗಳಲ್ಲಿ ಯಾವುದನ್ನು ಬಿಡ್ತೀವೋ ಅದನ್ನು ನಿಷ್ಕಲ್ಮಶೆಯಿಂದ ಮಾಡಬೇಕಾದದ್ದು, ಆದಷ್ಟು ಮಟ್ಟಿಗೆ ಸಾತ್ವಿಕ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ನಮ್ಮ ರೋಡು, ನಮ್ಮ ಏರಿಯಾ ಸುತ್ತಮುತ್ತ ಇರುವಂಥ ಪ್ರದೇಶ ತುಂಬ ಕೊಳಕಾಗಿ ಹೋಗಿದೆ. 3 ಥರದ ಜನ ಅಲ್ಲೂ ಇರ್ತಾರೆ ಅಂತ. ಒಬ್ಬರು ನಿಂತ್ಕೊಂಡು ಅಯ್ಯೋ ಬೆಂಗಳೂರು ಹಾಳಾಗಿ ಹೋಯ್ತು, ಏನೂ ಪ್ರಯೋಜನ ಇಲ್ಲ, ಏನು ನೋಡಿ ಎಷ್ಟು ಕೊಳಕಾಗಿದೆ ಊರಿದು, ಏನು ಬೈಕೊಂಡಿರೋದು, ಬರೀ ಬೈಕೊಳ್ಳೋದಷ್ಟೇ ಅಲ್ಲ, ನಿಂತ್ಕೊಂಡು ಕಡಲೆಕಾಯಿ ತಿಂತ ಸಿಪ್ಪೆ ಅಲ್ಲಿ ಹಾಕಿ ಒಂದಿಷ್ಟು ಕೊಲಸು ಹಾಕಿ ಹೋಗೋದು. ಅದಕ್ಕೆ ಇದು ತಾಮಸಿಗಳು ಅಂತ. ಎರಡನೇದವ್ರು ಏನು ಅಂದರೆ ಟೀಕೆ ಬರಿ ಮಾಡ್ತಾರೆ. ಅವರು ಕಾರ್ಪೊರೇಟ್ರ್ ಏನು ಕೆಲಸ ಮಾಡ್ತಾರೆ, ಏನೂ ಮಾಡಲ್ಲ. ಕಾರ್ಪೊರೇಷನ್ ಏನು ಮಾಡಲ್ಲ, BDO ಆಫೀಸರ್ ಅವರು ಏನು ಮಾಡಲ್ಲ, ಬರೀ ಟೀಕೆ ಟಿಪ್ಪಣಿ ಮಾಡಿ ಹೋಗ್ತಾರಲ್ಲ, ಅವ್ರು ರಾಜಸಿಗಳು ಅಂತ. 3ನೇದವರು ಪತ್ರ ಬರೀತಾರೆ, ನೋಡಿ ತುಂಬ ಕೊಳಕಾಗಿದೆ ಬಂದು ಮಾಡಿ, ಪತ್ರ ಬರೆದು ಸಾಧ್ಯ ಆದರಲ್ಲಿ ಹೋಗಿ ಆಫೀಸರ್ ಮನಸ್ಸನ್ನು ಅಂತಃಸಾಕ್ಷಿಯನ್ನು ಚುಚ್ಚಿ ಸ್ವಲ್ಪ ಏನಾದರೂ ಮಾಡಿರಿ ಅಂಥೇಳಿ ಕೆಲಸ ಮಾಡೋರಿದ್ದಾರಲ್ಲ, ಅವರು ಸಾತ್ವಿಕ ಮನೋಭಾವದವರು ಅಂತ. ಅದಕ್ಕೆ ಹೇಳ್ತಾರೆ, ಕೆಲಸ ಮಾಡಬೇಕಾದ್ರೆ ಆದಷ್ಟು ಸಾತ್ವಿಕ ಮನೋಭಾವದಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಮುಂದೆ ಬರುವಂಥದ್ದು ಬಹಳ ಅತ್ಯಂತ ಅಪೂರ್ವವಾದಂಥ ಪ್ರಸಂಗವನ್ನು ಹೇಳ್ತಾರೆ. ಯಾವುದೇ ಒಂದು ಕರ್ಮ ಆಗಬೇಕಾದ್ರೆ ಅನೇಕ ಜನರ ಸಹಾಯದಿಂದ ಆಗತಕ್ಕಂಥದ್ದು. ಯಾವುದು ಸಣ್ಣ ದೊಡ್ಡ ಕೆಲಸ ಇದ್ದರೂ ಕೂಡ ಒಬ್ಬರೇ ಮಾಡ್ತೀವಿ ಅಂತಿಲ್ಲ, ಸಾಕಷ್ಟು ಜನ ಸೇರಿ ಮಾಡ್ತಾರೆ. ಅದಕ್ಕೆ ನಾನು ಹೇಳ್ತಾ ಇರ್ತೀನಿ, ಇಫ್ ಯು ಆರ್ ಹ್ಯಾಪಿ ಟುಡೇ ರಿಮೆಂಬರ್ ದೇರ್ ಆರ್ 10 ಪೀಪಲ್ಸ್ ಲಾಗಿಂಗ್ ಟು ಕೀಪ್ ಯು ಹ್ಯಾಪಿ ಅಂತ. ಇವತ್ತು ನಾವು ಸಂತೋಷವಾಗಿದ್ದರೆ ನಮ್ಮನ್ನು ಸಂತೋಷವಾಗಿಡೋದಕ್ಕೆ 10 ಜನ ದುಡಿತಾ ಇದ್ದಾರೆ ಒಂದೇ ಸಮ. ಇಲ್ಲಿ ನಾನು ಕರೆಂಟ್ ಬರ್ತಿರ್ಬೇಕಾದ್ರೆ ಅಲ್ಲಿ ಮಳೆ ಆಗ್ತಾ ಇದೆಯೋ ಗೊತ್ತಿಲ್ಲ, ಜೋಗ್ ಫಾಲ್ಸಲ್ಲಿ ಅಲ್ಲಿ ಜನ್ರೇಟರ್ ನಿಂತ್ಕೊಂಡು ಹಗಲು ರಾತ್ರಿ 24 ಗಂಟೆ ಯಾರೋ ಕೆಲಸ ಮಾಡ್ತಿದ್ದಾರೆ. ಅಲ್ಲಿ ಟ್ರಿಪ್ ಆಗ್ದಂಗೆ ನೋಡ್ಕೋತಾರೆ, ಲೈನ್ಮನ್ ವಾಯರ್ ನೋಡ್ಕೋತಾನೆ. ಇಷ್ಟೆಲ್ಲ ಜನ ದುಡಿದಾಗ ನನಗೆ ಎಲೆಕ್ಟ್ರಿಸಿಟಿ ಸಿಗ್ತಾ ಇದೆ. ನಲ್ಲಿಯಲ್ಲಿ ನೀರು ತಿರುಗಿಸ್ತಾ ಬರ್ತಂದ್ರೆ ಯಾವನೊಬ್ಬನಲ್ಲಿ ಪಂಪ್ ಮಾಡ್ತಾ ಇದ್ದಾನೆ, ಅಲ್ಲಿ ಫಿಲ್ಟ್ರೇಷನ್ ಆಗ್ತಾ ಇದೆ, ಅಲ್ಲಿ ಲೀಕ್ ಆಗ್ದಂಗೆ ಚೆಕ್ ಮಾಡ್ತಾ ಇದ್ದಾನೆ, ಯಾವನೋ ವಾಲ್ವ್ ತಿರುಗಿಸ್ತಾನೆ. ಇಷ್ಟೆಲ್ಲ ಜನ ದುಡಿದಾಗ ನಮ್ಮ ಮನೆಗೆ ನೀರು ಬರುತ್ತೆ. ಅಂದರೆ ನಾನು ಸುಖವಾಗಿದ್ದರೆ ನನ್ನ ಹಿಂದೆ 10 ಜನ ಕೆಲಸ ಮಾಡ್ತಾರೆ ಅಂತ. ಅದಕ್ಕೆ ಹೇಳ್ತಾರೆ, ಯಾವುದೇ ಕರ್ಮ ಅನೇಕ ಜನರ ಸಹಕಾರದಿಂದ ಆಗತಕ್ಕಂಥದ್ದು. ಅದು ಎಂಥ ಕಾರ್ಯ ಇದ್ದರೂ ಕೂಡ ಅದಕ್ಕೆ ಭಾಗಸ್ಥರು ಅಂತ ಇರ್ತಾರೆ, ಕೆಲಸಕ್ಕೆ ಭಾಗಸ್ಥರು ಅಂತ. ಅಂದರೆ ಕೆಲಸ ಹಂಚ್ಕೊಂಡವರು ಅಂತ. ಅವ್ರಲ್ಲಿ 5 ಥರದ ಗುಂಪಿದೆ ಅಂತ. ಭಾಳ ಚೆನ್ನಾಗಿರುವಂಥದ್ದು, ಇದನ್ನು ಸ್ವಲ್ಪ ಗಮನಿಸೋಣ. ಪ್ರತಿಯೊಂದು ಕಾರ್ಯದಲ್ಲಿ 5 ಜನ ಭಾಗಸ್ಥರು ಇರ್ತಾರಂತೆ. ಆ ಭಾಗಸ್ಥರು ಯಾರು ಅಂದರೆ ಅಧಿಷ್ಠಾನಂ ತಥಾಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ ಚೇಷ್ಟ ದೈವಂ ಚೈವಾತ್ರ ಪಂಚಮಂ. ಪೃಥಕ್ ಚೇಷ್ಟ ಭಾಳ ಒಳ್ಳೆಯ ಪದ ಅದು, ಚೈವಾತ್ರ ಪಂಚಮಂ. 5 ಗುಂಪು ಯಾವುದು ಅಂದರೆ ಮೊದಲೇದು ಅಧಿಷ್ಠಾನ ಅಂತ. ಅಧಿಷ್ಠಾನ ಅಂದರೆ ಒಂದು ಸಂದರ್ಭ, ಪರಿಸ್ಥಿತಿ. ಒಂದು ಕೆಲಸ ಆಗಬೇಕಾದ್ರೆ ಒಂದು ಸಂದರ್ಭ ಇದೆ, ಒಂದು ಪರಿಸ್ಥಿತಿ ಇದೆ, ಈ ಕಾರಣಕ್ಕೆ ಕೆಲಸ ಆಗ್ತಾ ಇದೆ ಅಂತಿದೆ. ಅದಕ್ಕೆ ಹೇಳ್ತಾರೆ ಇದೊಂದು ಸಿಚುವೇಶನ್, ಒಂದು ಸರ್ಕಮ್ಸ್ಟಾನ್ಸ್. ಈ ಸಂದರ್ಭದಲ್ಲಿ ಈ ಕೆಲಸ ಆಗ್ತಾ, ಅದು ಅಧಿಷ್ಠಾನ ಅಂತ. ಆ ಕೆಲಸ ಮಾಡೋನೊಬ್ಬನಿದ್ದಾನಲ್ಲ ಅವನ ಕರ್ತ, ಕೆಲಸ ಮಾಡೋನು ಅಥವಾ ಕೆಲಸದ ನಾಯಕ, ಮುಂದಾಳು, ಅವನ ಜವಾಬ್ದಾರಿ. ಅವನು ಕಾರ್ಯ ಫಲಕ್ಕೆ ಅವನೇ ಬಾಧ್ಯಸ್ಥ. ಅದಕ್ಕೆ ಕಾರ್ಯ ಒಳ್ಳೆಯದಾಗಲಿ ಕೆಟ್ಟದಾಗಲಿ ಅವನು ಬಾಧ್ಯಸ್ಥ ಆಗಿರ್ತಾನೆ, ನಾಯಕ ಅವನು. ಕಾರಣ ಅಂದರೆ ಸಾಧನಗಳು. ಈ ಒಂದು ಕೆಲಸ ಆಗಬೇಕು,
ಇವ್ರು ಮಾಡ್ತಾರೆ. ಈ ಸಂದರ್ಭ ಹೀಗಿದೆ, ಸಂದರ್ಭಕ್ಕೆ ತಕ್ಕ ಹಾಗೆ ಬೇಕಂತ ಸಾಮಗ್ರಿ ಬೇಕಲ್ಲ, ಸಾಮಗ್ರಿಗಳು ಬೇಕಾದಷ್ಟು ಆಗ್ಬೋದು. ಕೆಲಸಕ್ಕೆ ಸಹಾಯ ನಿಂತಹ ಜನ ಆಗಬಹುದು, ವಸ್ತು ಸಾಮಗ್ರಿ ಆಗಬೇಕು, ಧನ ಸಂಪತ್ತು ಆಗ್ಬೋದು. ಏನೇನು ಸಾಧನಗಳು ಬೇಕೋ ಅವೆಲ್ಲ ಕಾರಣಗಳು. ಮುಂದಿಂದ ಪೃಥಕ್ ಚೇಷ್ಟ ಅಂದರೆ ಪ್ಲ್ಯಾನ್, ಯೋಜನೆ. ಈ ಕೆಲಸ ಆಗಬೇಕು ಅಂತ ತೀರ್ಮಾನ ಆಗಿದೆ, ಇಷ್ಟು ಜನ ನಮ್ಮ ಜೊತೆಗಿದ್ದಾರೆ, ಇಷ್ಟು ಧನ ಸಂಪತ್ತು ನಮ್ಮ ಕಡೆಗಿದೆ, ಈ ಕಾರಣಗಳಿದೆ, ಇವ್ರು ಮಾಡ್ತಾರೆ. ಇದು ಕೆಲಸ ಆಗಬೇಕಾದ್ರೆ ಏನೇನು ಮಾಡಬೇಕು, ಯೋಜನೆ ಮಾಡಬೇಕಲ್ವ. ಯಾರ್ಯಾರು ಯಾವ ಕೆಲಸ ಮಾಡಬೇಕು, ಕೆಲಸ ಹಂಚಿಕೊಡೋದು, ರೂಢಿಸೋದು, ಇದೆಲ್ಲ ಪ್ಲ್ಯಾನ್ ಆಫ್ ಆ್ಯಕ್ಷನ್, ಪ್ಲ್ಯಾನ್ ಔಟ್ಲೇ ಅಂತೀವಲ್ಲ, ಇದನ್ನು ಪೃಥಕ್ ಚೇಷ್ಟ ಅಂತ ಕರೆಯೋದು. ಕೊನೆಗೆ ಐದನೇದು ದೈವ. ಈ ಎಲ್ಲವನ್ನು ಮೀರಿದಂಥದ್ದು ವಿಧಿ, ದೈವ ಅಂತ ಒಂದಿದೆಯಲ್ಲ, ಅದು ಐದನೇ ಭಾಗಸ್ಥ. ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ಈ ಮಹಾಭಾರತ ಯುದ್ಧನೇ ತಗೊಳ್ಳೋಣ ಉದಾಹರಣೆಯಾಗಿ ಅಂತ. ಮಹಾಭಾರತ ಯುದ್ಧ, ಇದರಲ್ಲಿ ಅಧಿಷ್ಠಾನ ಏನು? ಈ ದಾಯಾದಿಗಳ ನಡುವೆ ಜಗಳ ಶುರು ಆಗಿದೆ. ಪಾಂಡವರು ಕೌರವರ ನಡುವೆ ದಾಯಾದಿ ಮತ್ಸರ ಬಂದಿದೆ, ಜಗಳ ಆಗಿದೆ. ಭೂಮಿ ಕೊಡು ಅಂತ ಅವ್ರು ಕೇಳ್ತಾರೆ, ನ್ಯಾಯವಾಗಿ ಕೇಳ್ತಾರೆ, ಕೊಡೋದಿಲ್ಲ ಅಂತೀವಂತಾನೆ. ಅಲ್ಲಿ ಧರ್ಮ ಅಧರ್ಮದ ಪ್ರಶ್ನೆ ಬಂದಿದೆ, ಅದಕ್ಕಾಗಿ ಯುದ್ಧ ಕಾರಣ ಆಯಿತು, ಯುದ್ಧ ಬಂತು. ಇದು ಸರ್ಕಮ್ಸ್ಟಾನ್ಸ್, ಸಿಚುವೇಶನ್ ಏನಪ್ಪ ಅಂದರೆ ದಾಯಾದಿಗಳ ನಡುವೆ ಯುದ್ಧ ಬಂತು. ಇದು ಅಧಿಷ್ಠಾನ. ಇದಕ್ಕೆ ಕರ್ತ ಯಾರು? ಧರ್ಮರಾಯ. ಈ ಕಡೆ ಧರ್ಮರಾಯ, ಅವನಿಗೆ ಫಲಾಫಲಗಳ ಬಾಧ್ಯಸ್ಥ ಅವನು ಇದ್ದಾನೆ. ಮುಂದೆ ಕರ್ತ ಧರ್ಮರಾಯ ಆಯಿತು. ಕರ್ಣ ಯಾರು ಅಂತಂದರೆ ಈ ಕಡೆ ಭೀಮಾರ್ಜುನರು, ಆ ಕಡೆ ದ್ರೋಣ ಭೀಷ್ಮಾದಿಗಳು, ಸೈನ್ಯ ಶಸ್ತ್ರಗಳೆಲ್ಲ ಇದೆಯಲ್ಲ, ಅವೆಲ್ಲ ಕರ್ಣ. ಯುದ್ಧ ಆಗಬೇಕಾರೆಲ್ಲ ಬೇಕಲ್ಲ, ಯುದ್ಧ ಮಾಡೋದಕ್ಕೆ ಬೇಕು, ಯುದ್ಧ ಸಾಮಗ್ರಿಗಳು ಬೇಕು, ಅವೆಲ್ಲ ಕರ್ಣಗಳು ರೆಡಿಯಾಗಿದೆ. ಚೇಷ್ಟೆ, ಇನ್ನಿರುವಂಥ ವಿಧಾನ ಯಾವುದು ಅಂತ ಭಾಳ ಚೆನ್ನಾಗಿ ಬರೀತಾರೆ. ಏನೇನು ವಿಧಾನಗಳಿದೆ ಮಹಾಭಾರತ ಯುದ್ಧದಲ್ಲಿ ಅಂದರೆ, ಯುಧಿಷ್ಠಿರ ಭೀಷ್ಮರ ಆಶೀರ್ವಾದ ಪಡೆದದ್ದು. ಅದರ ಆಶೀರ್ವಾದ ಮಾಡಿ ಅರ್ಧ ಎತ್ಕೊಂಡ್ಬಿಟ್ಟ, ಅಲ್ಲೇ ಆಶೀರ್ವಾದ ತಗೊಂಡಿದ್ದು. ನಂತರ ಅಶ್ವತ್ಥಾಮೋ ಹತಃ ಅಂತ ಹೇಳಿದ್ದು. ಎಲ್ಲ ವಿಧಾನಗಳಿವೆಲ್ಲ ಇವು. ಆಮೇಲೆ ಅರ್ಜುನ ಹೋಗಿ ಪಾಶುಪತಾಸ್ತ್ರ ಪಡ್ಕೊಂಬಂದದ್ದು, ಯುದ್ಧಕ್ಕಿಂತ ಮೊದಲು ತಯಾರು ಮಾಡ್ಕೊಂಡಂಥದ್ದು. ಸಂಧಾನಕ್ಕೆ ಕೃಷ್ಣ ಹೋದದ್ದು. ಇವೆಲ್ಲಗಳೇನಿದೆ ವಿಧಾನ ಇದು, ಯುದ್ಧ ಮಾಡೋದು ಹೇಗೆ. ಆಮೇಲೆ ಯಾವ ಹೊತ್ತಿನಲ್ಲಿ ಯಾರನ್ನು ತರಬೇಕು, ದ್ರೋಣಾಚಾರ್ಯರು ವ್ಯೂಹ ಮಾಡಿದರು. ಕೃಷ್ಣ ಒಂದು ಪ್ಲ್ಯಾನ್ ಮಾಡಬೇಕಾಯ್ತು. ಅವಾಗ ಮಾಡಬೇಕಾದ್ರೆ ಅಭಿಮನ್ಯು ಇದ್ದರೆ ಕಲಿಯುಗ ಬರೋದಿಲ್ಲ ಅಂತ ಗೊತ್ತಾಗಿರೋದು, ಅಭಿಮನ್ಯು ಹೋಗಬೇಕು ಅಲ್ಲಿ. ನೋಡಿ ಹೇಗೆ ಕರ್ಣಗಳಾಗ್ಬಿಡ್ತಾರೆ ಅವರೆಲ್ಲರೂ, ಉಪಕರಣಗಳು, ಸಾಧನಗಳಾಗ್ಬಿಡ್ತಾರೆ ಎಲ್ಲರೂ ವ್ಯಕ್ತಿಗಳು. ಆನಂತರ ಮುಂದೆ ಪ್ರಸಂಗ ಬಂದಾಗ ಕರ್ಣನ ಕಡೆ ಒಂದು ದೊಡ್ಡ ಶಕ್ತಿ ಆಯುಧ ಇದೆ, ಅದಿದ್ದರೆ ಅರ್ಜುನ ತೊಂದರೆ ಆಗ್ತದೆ ಅಂಥೇಳಿ ರಾತ್ರಿ ಯುದ್ಧ ಮಾಡಿಸ್ಬಿಟ್ಟು, ಭೀಮಸೇನನ ಮಗನ ತಂದು ರಾತ್ರಿ ಯುದ್ಧ ಮಾಡಿಸಿ ಅವನು ಕೊಲ್ಲಿಸ್ಬಿಟ್ಟು ಕರ್ಣನನ್ನು ನಿರಾಯುಧನ ಮಾಡಿದ್ದು. ಎಲ್ಲ ಪ್ಲ್ಯಾನ್ ಆಫ್ ಆ್ಯಕ್ಷನ್. ಹೀಗೆ ಚೇಷ್ಟೆಗಳಿವು. ಕೊನೆಗೆ ದೈವದ ಮನಸ್ಸಿನಲ್ಲಿ ಏನಿತ್ತು? ಇದೆಲ್ಲ ಸಂದರ್ಭ ಸರಿ, ಯುದ್ಧ ಮಾಡಬೇಕು, ದಾಯಾದಿಗಳಿಗೆ ಮನಸ್ತಾಪ ಆಗಿದೆ ನಿಜ. ದೈವದ ಮನಸ್ಸಲ್ಲಿ ಇದ್ದದ್ದೇನು ಹೇಳಿ? ಧರ್ಮ ಉಳಿಬೇಕು, ಧರ್ಮ ಪೋಷಣೆ ಆಗಬೇಕು. ಎರಡನೇದು ಭೂಭಾರ ಕಮ್ಮಿ ಆಗಬೇಕು. ಅವನು ಉಳಿದದ್ದು ಮುಖ್ಯ ಅಲ್ಲ, ದೈವದ ಮನಸ್ಸಿನಲ್ಲಿ ಇರೋದಿದು. ಹೀಗೆ 5 ಭಾಗಸ್ಥರಿದ್ದಾರೆ. ಒಂದು ಕರ್ಮ ಆಗಬೇಕಾದ್ರೆ 5 ಜನ ಭಾಗಸ್ಥರು. ಅದಕ್ಕೊಂದು ದೊಡ್ಡ ಉದಾಹರಣೆ ಬಿಟ್ಟುಬಿಡೋಣ, ಮಹಾಭಾರತದ್ದು. ಸಣ್ಣ ಉದಾಹರಣೆ ತಗೊಳ್ಳೋಣ. DVG ಚೆನ್ನಾಗಿ ಬರೀತಾರೆ ಸಣ್ಣ ಉದಾಹರಣೆನ. ಉದಾಹರಣೆ ಯಾವುದು ಅಂದರೆ, ಮನೆಯಲ್ಲಿ ಮಗಳಿಗೆ ಮದುವೆ ಮಾಡಬೇಕು. ನೋಡಿ, ಇದಕ್ಕೆ ಅಧಿಷ್ಠಾನ ಏನಪ್ಪ ಅಂದರೆ, ಹುಡುಗಿಗೆ ಪ್ರಾಪ್ತ ವಯಸ್ಸು ಬಂದಿದೆ, ತಂದೆಗೆ ಬುದ್ಧಿ ಇದೆ, ಮದುವೆ ಮಾಡಬೇಕು ಅಂತ ತಲೆಗೆ ಬಂತು, ತೀರ್ಮಾನ ಆಯಿತು. ಇದು ಅಧಿಷ್ಠಾನ. ಹೆಣ್ಮಗುನ ಮದುವೆ ಮಾಡಬೇಕು ಅಂತ ತೀರ್ಮಾನ ಆಯಿತು, ಅಧಿಷ್ಠಾನ ಆಯಿತು. ಇದಕ್ಕೆ ಕರ್ತ ಯಾರು? ತಂದೆ. ಆ ಹುಡುಗಿ ತಂದೆ ಕರ್ತ, ಮದುವೆ ಮಾಡಿಬಿಡ್ತೀನಿ ಅಂತ ತೀರ್ಮಾನ ಮಾಡಿದ್ದಾನೆ, ಕರ್ತ ಆಯಿತು. ಕರ್ಣ ಯಾರು? ವರ. ಆ ಹುಡುಗಿ ಮದುವೆ ಆಗ್ಬೇಕಾದ್ರೆ ವರ ಬೇಕಲ್ಲ, ಅವನು ಕರ್ಣ. ಅಕಸ್ಮಾತ್ ಹುಡುಗನ ಮದುವೆ ಆಗೋದ್ರೆ ಹುಡುಗಿ ಕರ್ಣ ಆಗ್ತಿದ್ಲು. ಆಮೇಲೆ ಅವನಷ್ಟೇ ಅಲ್ಲ, ಮಧ್ಯಸ್ಥಗಾರರಿದ್ದಾರಲ್ಲ,